ಹಲೋ ಗೆಳೆಯರೆ, ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ಸೊ ನಾವು ಕವರ್ ಮಾಡುವ ಆರ್ಟಿಕಲ್ಸಲ್ಲಿ UPSC ಹಾಗೂ KPSCಗೆ ಇಂಪಾರ್ಟೆಂಟ್ ಇರುವ ಟಾಪಿಕ್ಸ್ನ ಕವರ್ ಮಾಡ್ತೀವಿ. ಸೊ ಇವತ್ತಿನ ದಟ್ ಈಸ್ 23 ಜುಲೈ 2026ನ ಇಂಪಾರ್ಟೆಂಟ್ ಆರ್ಟಿಕಲ್ಸಲ್ಲಿ ಮೊದಲ ಆರ್ಟಿಕಲ್ ಯಾವುದಪ್ಪ ಅಂತಂದರೆ NSE's ಅಹಿಂಸಾ ಇಂಡೆಕ್ಸ್ ಎಥಿಕಲ್ ಇನ್ವೆಸ್ಟಿಂಗ್ ಮೀಟ್ಸ್ ಎನಿಮಲ್ ವೆಲ್ಫೇರ್. ಇದೇನಪ್ಪ ಅಂತಂದರೆ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಎನಿಮಲ್ ಕ್ರುಯಲ್ಟಿ ಫ್ರೀ ಥೀಮ್ಯಾಟಿಕ್ ಇಂಡೆಕ್ಸ್. ಓಕೆ, ವೆರಿ ಇಂಪಾರ್ಟೆಂಟ್. ಯಾರು ಲಾಂಚ್ ಮಾಡಿದ್ದಾರೆ? NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದೇನು ಲಾಂಚ್ ಮಾಡಿದೆ? ನಿಫ್ಟಿ 500 ಅಹಿಂಸಾ ಇಂಡೆಕ್ಸ್ ಲಾಂಚ್ ಮಾಡಿದೆ. ಜುಲೈ 10, 2026 ಲಾಂಚ್ ಮಾಡಲಾಗಿದೆ. ಇದಕ್ಕಿಂತ ಮುಂಚೆ BSE ಅವರು ಸಿಮಿಲರ್ ಇಂಡೆಕ್ಸ್ನ ಲಾಂಚ್ ಮಾಡಿದರು, ಸಾತ್ವಿಕ್ 100 ಇಂಡೆಕ್ಸ್ ಅಂತ. ಏನಿದು ಅಹಿಂಸಾ ಇಂಡೆಕ್ಸ್, ಸಾತ್ವಿಕ್ 100 ಇಂಡೆಕ್ಸ್ ಅಂದರೆ ಏನು, ಎಲ್ಲದನ್ನು ನೋಡ್ಕೊಂಬರೋಣ. ಓಕೆ, ಫಸ್ಟು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಅಂತ ನೋಡೋಣ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಇಟ್ ಈಸ್ ಇಂಡಿಯಾಸ್ ಪ್ರೆಮಿಯರ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಕೋರ್ ಪಿಲ್ಲರ್ ಆಫ್ ದ ಫೈನಾನ್ಷಿಯಲ್ ಸಿಸ್ಟಮ್. ಸ್ಟಾಕ್ ಮಾರ್ಕೆಟ್ ಆಗಲಿ, ಎಕ್ಸ್ಚೇಂಜ್ ಆಗಲಿ, ಟ್ರೇಡಿಂಗ್ ಮಾಡೋದಾಗಲಿ ಎಲ್ಲದೂ ನೋಡ್ಕೊಳ್ಳುವಂಥ ಪ್ರೆಮಿಯರ್ ಇನ್ಸ್ಟಿಟ್ಯೂಷನ್ ಯಾವುದಪ್ಪ ಅಂತಂದರೆ NSE. ಇಟ್ ಈಸ್ ದ ಪ್ರೆಮಿಯರ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. 1992 ಮಾಡಲಾಗಿತ್ತು. ಆಪರೇಷನಲ್ ಫ್ರಾಮ್ 1994. ಹೆಡ್ ಕ್ವಾರ್ಟರ್ಸ್ ಇರೋದು ಗೊತ್ತಿರೋ ಹಾಗೆ ಮುಂಬೈಯಲ್ಲಿದೆ. ಇಟ್ ಇಂಟ್ರೊಡ್ಯೂಸ್ಡ್ ಫುಲ್ಲಿ ಆಟೋಮೇಟೆಡ್ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್ ವಿಚ್ ರಿಪ್ಲೇಸ್ಡ್ ಮ್ಯಾನುವಲ್ ಓಪನ್ ಔಟ್ಕ್ರೈ ಸಿಸ್ಟಮ್. ಪ್ರಿವಿಯಸ್ಲಿ ಮ್ಯಾನುವಲ್ ಮಾಡ್ತಾಯಿದ್ರು, ಅದನ್ನು ಕ್ಲೋಸ್ ಮಾಡಿ ಇವಾಗ ಆಟೋಮೇಟೆಡ್ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಲೀಗಲ್ ಸ್ಟೇಟಸ್ ಮತ್ತು ರಿಕಗ್ನೇಷನ್ ಏನಂತಂದರೆ ಇಟ್ ಈಸ್ ರಿಕಗ್ನೈಸ್ಡ್ ಅಂಡರ್ ದ ಸೆಬಿ ಆ್ಯಕ್ಟ್ ಅಥವಾ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ಸ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ 1956. ರೆಗ್ಯುಲೇಷನ್ ಯಾರು ಮಾಡ್ತಾರೆ? ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಆಬ್ವಿಯಸ್ಲಿ ಸ್ಟಾಕ್ ಅಂತ ಬಂದಾಗ ಸೆಬಿ ಮಾಡುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಬ್ಯಾಂಕಿಂಗ್ ಬಂದಾಗ RBI ಮಾಡುತ್ತೆ. ಅಸೆಟ್ ಕ್ಲಾಸಸ್, ಈಕ್ವಿಟೀಸ್, ಶೇರ್ಸ್ ಆಗಲಿ, ಡಿರೈವೇಟಿವ್ಸ್, ಫ್ಯೂಚರ್ಸ್ ಆ್ಯಂಡ್ ಆಪರೇಟಿವ್ಸ್ ಆಗಲಿ, ಕರೆನ್ಸಿ ಡಿರೈವೇಟಿವ್ಸ್ ಆಗಲಿ, ಕಮೋಡಿಟಿ ಡಿರೈವೇಟಿವ್ಸ್ ಆಗಲಿ, ಡೆಬ್ಟ್ ಸೆಕ್ಯೂರಿಟೀಸ್ ಆಗಲಿ, ಇದೆಲ್ಲದನ್ನು ಕೂಡ ಅಸೆಟ್ಸ್ನ ನೀವು ಇಲ್ಲಿ ಶೇರಿಂಗ್ ಮಾಡೋದಾಗಲಿ, ಟ್ರೇಡ್ ಮಾಡೋದಾಗಲಿ ಮಾಡ್ತಾರೆ. ಓನರ್ಶಿಪ್ ಏನಪ್ಪ ಅಂತಂದರೆ ಇಟ್ ಈಸ್ ಓನ್ಡ್ ಬೈ ದ ಲೀಡಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್ಸ್ ಆ್ಯಂಡ್ ಇನ್ಶೂರೆನ್ಸ್. ಯಾವುದ್ಯಾವುದಂದರೆ LIC, SBI, ICICI ಬ್ಯಾಂಕ್, GIC ಹಾಗೆ ಹಲವಾರು ಬ್ಯಾಂಕ್ ಎಲ್ಲ ಸೇರಿಕೊಂಡು ಕ್ಯುಮ್ಯುಲೇಟಿವ್ ಆಗಿ ಓನ್ ಮಾಡ್ತಾರೆ. ಸಿಂಗಲ್ ಬ್ಯಾಂಕ್ ಓನ್ ಮಾಡಲ್ಲ. ಇನ್ನು ಆರ್ಗನೈಸೇಷನ್ ಸ್ಟ್ರಕ್ಚರ್ ಹೆಂಗಿದೆ ಅಂತಂದರೆ ಇಟ್ ಈಸ್ ರನ್ ಬೈ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ ಎಕ್ಸಿಕ್ಯೂಟಿವ್ ಲೀಡರ್ಶಿಪ್ ಇದೆ. ಫಂಕ್ಷನಲ್ ಡಿಪಾರ್ಟ್ಮೆಂಟ್ಸ್ ಇದೆ. ಟ್ರೇಡಿಂಗ್ ಮಾಡೋದಕ್ಕೆ ಸಪ್ರೇಟ್ ಡಿಪಾರ್ಟ್ಮೆಂಟ್, ಕ್ಲಿಯರಿಂಗ್ ಮಾಡೋದಕ್ಕೆ ಸಪ್ರೇಟ್ ಡಿಪಾರ್ಟ್ಮೆಂಟ್, ಸೆಟಲ್ಮೆಂಟ್ ಮಾಡೋದಕ್ಕೆ ಸಪ್ರೇಟ್ ಡಿಪಾರ್ಟ್ಮೆಂಟ್, ಸರ್ವೆಲೆನ್ಸ್ ಮಾಡೋದಕ್ಕೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ. ನೆಕ್ಸ್ಟ್ ಕ್ಲಿಯರಿಂಗ್ ಆ್ಯಂಡ್ ಡೆಪಾಸಿಟ್ರಿ. ಇದೇನಂದರೆ ಕ್ಲಿಯರಿಂಗ್ ಆ್ಯಂಡ್ ಸೆಟಲ್ಮೆಂಟ್ NSE ಕ್ಲಿಯರಿಂಗ್ ಲಿಮಿಟೆಡ್ ಇದೆ. ಡೆಪಾಸಿಟ್ರಿ ಸರ್ವಿಸಸ್ಗೆ ನ್ಯಾಷನಲ್ ಸರ್ವಿಸಸ್ ಡೆಪಾಸಿಟ್ರಿ ಲಿಮಿಟೆಡ್ ಇದೆ. ಓಕೆ, ಸೊ ಬೇರೆ ಆದಂಥ ಡಿಪಾರ್ಟ್ಮೆಂಟ್ಸ್ ಮತ್ತು ಸ್ಮಾಲ್ ಡೆಪಾಸಿಟ್ರಿ ಇದೆ. ಇದರಲ್ಲಿ ಗವರ್ನಿಂಗ್ ಲೀಗಲ್ ಫ್ರೇಮ್ವರ್ಕ್ ಏನಪ್ಪ ಅಂತಂದರೆ ಇದನ್ನು ಎಸ್ಟಾಬ್ಲಿಷ್ ಮಾಡಿರೋದು ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ಸ್ ರೆಗ್ಯುಲೇಷನ್ಸ್ ಆ್ಯಕ್ಟ್ ಆಫ್ 1956 ಜೊತೆಗೆ ಇಟ್ ಈಸ್ ಆಲ್ಸೋ ಅಂಡರ್ ಕಂಪನೀಸ್ ಆ್ಯಕ್ಟ್ ಆಫ್ 2013, ಸೆಬಿ ಆ್ಯಕ್ಟ್ ಆಫ್ 1992 ಆ್ಯಂಡ್ ಡೆಪಾಸಿಟರಿ ಆ್ಯಕ್ಟ್ ಆಫ್ 1996. ಸೊ ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಇದ್ರ ಬಗ್ಗೆ ಆಯಿತು. ಇವಾಗ ಇವರು ಲಾಂಚ್ ಮಾಡಿರೋದೇನು? ನಿಫ್ಟಿ 500 ಅಹಿಂಸಾ ಇಂಡೆಕ್ಸ್. ಅಹಿಂಸೆ ಅಂದರೆ ನಾನ್ ವೈಲೆನ್ಸ್. ಓಕೆ, ಅಹಿಂಸೆ ಅಂದರೆ ನಾನ್ ವೈಲೆನ್ಸ್, ಗೊತ್ತಿರೋ ಹಾಗೆ ಗಾಂಧಿಯನ್ ನಾನ್ ವೈಲೆನ್ಸ್ ಪ್ರಿನ್ಸಿಪಲ್ ಇದು. ಓಕೆ, ದ ನಿಫ್ಟಿ 500 ಇದೇ ಮಾಡುತ್ತಂದರೆ ಇಟ್ ಟ್ರ್ಯಾಕ್ಸ್ ಟಾಪ್ 500 NSE ಕಂಪನೀಸ್. NSEಲಿ ಲಿಸ್ಟ್ ಆಗಿರುವಂಥ ಟಾಪ್ 500 ಕಂಪನೀಸ್ ಯಾವ ಬಿಸ್ನೆಸ್ಸಲ್ಲಿ ಹೂ ಅಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಅಹಿಂಸಾ, ಅವರ ಬಿಸ್ನೆಸ್ ಪ್ರಿನ್ಸಿಪಲ್ ಅಹಿಂಸಾ ಮೇಲೆ ಇತ್ತಂದರೆ ಆ ಕಂಪನೀಸ್ನ ಇದರಲ್ಲಿ ಲಿಸ್ಟ್ ಮಾಡ್ತಾರೆ. ಓಕೆ, ಟ್ರ್ಯಾಕ್ ಮಾಡ್ತಾರೆ. ಸೊ ಇದೇನು ಮಾಡುತ್ತೆ? ಇಟ್ ಪ್ರೊವೈಡ್ಸ್ ಇನ್ವೆಸ್ಟರ್ಸ್ ಅ ವೇ ಟು ಇನ್ವೆಸ್ಟ್ ಇನ್ ಕಂಪನೀಸ್ ದಟ್ ಅವಾಯ್ಡ್ ಆ್ಯಕ್ಟಿವಿಟೀಸ್ ಹಾರ್ಮಿಂಗ್ ಆ್ಯನಿಮಲ್ಸ್. ಕೆಲವೊಂದು ಇನ್ವೆಸ್ಟರ್ಸ್ ಏನಂತಾರೆ ಅಂದರೆ ಅವ್ರದ್ದು ಪ್ರಿನ್ಸಿಪಲ್ಸ್ ಇರುತ್ತೆ. ಆ ಪ್ರಿನ್ಸಿಪಲ್ಸ್ ಯಾವ ಥರ ಅಂದರೆ ಅಹಿಂಸೆ ಫಾಲೋ ಮಾಡೋದಾಗಲಿ, ಬೇರೆ ಅಂತ ಪ್ರಿನ್ಸಿಪಲ್ಸ್ ಇರುತ್ತೆ. ಆ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡೋರು ಇನ್ವೆಸ್ಟ್ ಮಾಡಬೇಕಂದಾಗ ಯಾವುದೋ ಒಂದು ಕಂಪ್ನಿಯಲ್ಲಿ ಅಹಿಂಸೆಯ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾರೆ, ಪ್ರಾಣಿಗಳಿಗೆ ಅಥವಾ ಪಶುಗಳಿಗೆ ತೊಂದರೆ ಕೊಡಲ್ಲ, ನಾಶ ಮಾಡಲ್ಲ, ಅಹಿಂಸೆಯಿಂದ ಫಾಲೋ ಮಾಡ್ತಾರೆ ಅಂದರೆ ಅಂಥಲ್ಲಿ ನೀವು ಹೋಗಿ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇಟ್ ಈಸ್ ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ NSE ಇಂಡೆಕ್ಸಸ್ ಆ್ಯಂಡ್ ಅಹಿಂಸಾ ಗೇನ್ ಫೌಂಡೇಶನ್ ಅಂತ ಒಂದು NGO. ಅದು 2024 ಡೆವಲಪ್ ಮಾಡಿದರು, ಬಟ್ ಇವಾಗ ಅದನ್ನ ಲಿಸ್ಟ್ ಮಾಡಲಾಗಿದೆ. ಇಟ್ ಮಾರ್ಕ್ಸ್ ಅ ಶಿಫ್ಟ್ ಫ್ರಾಮ್ ಕನ್ವೆನ್ಷನಲ್ ESG ಟು ದ ವ್ಯಾಲ್ಯೂ ಬೇಸ್ಡ್ ಸ್ಕ್ರೀನಿಂಗ್ ರೂಟೆಡ್ ಇನ್ ಇಂಡಿಯನ್ ಫಿಲಾಸಫಿಕಲ್ ಟ್ರೆಡಿಷನ್ಸ್. ಪ್ರಿವಿಯಸ್ಲಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಚೆಕ್ ಮಾಡುವಾಗ ಓನ್ಲಿ ESG ಅಷ್ಟೇ ಚೆಕ್ ಮಾಡ್ತಾಯಿದ್ವಿ, ESG ಮೆಟ್ರಿಕ್ಸ್ ಅಷ್ಟೇ ಚೆಕ್ ಮಾಡ್ತಾಯಿದ್ವಿ, ಎನ್ವಿರಾನ್ಮೆಂಟಲ್, ಸೋಸೈಟಲ್ ಆ್ಯಂಡ್ ಗವರ್ನೆನ್ಸ್ ರಿಲೇಟೆಡ್ ಅಷ್ಟೇ ಮಾಡ್ತಾಯಿದ್ವಿ. ಇವಾಗ
ಅಹಿಂಸಾ ಫಿಲಾಸಫಿ ಇದೇನೆಂದರೆ ಇಂಡಿಯನ್ ಟ್ರೆಡಿಷನಲ್ ವ್ಯಾಲ್ಯೂಸ್ನು ಕೂಡ ನಾವು ಇದರಲ್ಲಿ ಇಂಡಲ್ಜ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸೆಲೆಕ್ಷನ್ ಫ್ರೇಮ್ವರ್ಕ್ ಏನಪ್ಪ ಅಂತಂದರೆ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಫಸ್ಟ್ ಕಂಪನೀಸ್ ಆರ್ ಇವ್ಯಾಲ್ಯುಯೇಟೆಡ್ ಯೂಸಿಂಗ್ ದ ಅಹಿಂಸಾ ಇನ್ವೆಸ್ಟ್ಮೆಂಟ್ ಮೂವ್ಮೆಂಟ್ ಫ್ರೇಮ್ವರ್ಕ್ ಆ್ಯಂಡ್ ಕ್ಲಾಸಿಫೈಡ್ ಇಂಟು 3 ಬ್ರ್ಯಾಂಡ್ಸ್. ಒಂದು ಫ್ರೇಮ್ವರ್ಕ್ ಇದೆ ಅಹಿಂಸಾ ಇನ್ವೆಸ್ಟ್ಮೆಂಟ್ ಮೂವ್ಮೆಂಟ್ ಫ್ರೇಮ್ವರ್ಕ್ ಅಂತ, ಏಮ್ ಫ್ರೇಮ್ವರ್ಕ್ ಅಂತ. ಆ ಫ್ರೇಮ್ವರ್ಕ್ ಮೇಲೆ 3 ಬ್ಯಾಂಡಲ್ಲಿ ಕ್ಲಾಸಿಫೈ ಮಾಡ್ತಾರೆ, ಗ್ರೀನ್ ಬ್ಯಾಂಡ್, ಆರೆಂಜ್ ಬ್ಯಾಂಡ್, ರೆಡ್ ಬ್ಯಾಂಡ್ ಅಂತ. ಗ್ರೀನ್ ಬ್ಯಾಂಡ್ ಅಂದರೆ ಕಂಪ್ಲೀಟ್ ಏಮ್ ಫ್ರೇಮ್ವರ್ಕ್ನ ಫಾಲೋ ಮಾಡ್ತಾ ಇದ್ದರೆ, ಫುಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದರೆ ಅವರಿಗೆ ಗ್ರೀನ್ ಬ್ಯಾಂಡ್ ಕೊಡ್ತಾರೆ. ಪಾರ್ಷಿಯಲ್ ಕಂಪ್ಲೇಂಟ್ಸ್ ಇದ್ದರೆ ಆರೆಂಜ್ ಬ್ಯಾಂಡ್ ಕೊಡ್ತಾರೆ, ನಾನ್ ಕಂಪ್ಲೇಂಟ್ ಇದ್ದರೆ ರೆಡ್ ಬ್ಯಾಂಡ್ ಕೊಡ್ತಾರೆ. ಸೊ ಓನ್ಲಿ ಗ್ರೀನ್ ಬ್ಯಾಂಡ್ ಕಂಪನೀಸ್ ವಿಲ್ ಬಿ ದೆನ್ ಇನ್ಕ್ಲೂಡೆಡ್ ಇನ್ ಟು ದಿಸ್ NSE 500 ಅಹಿಂಸಾ ಇಂಡೆಕ್ಸ್. ಓಕೆ, ವೆರಿ ಇಂಪಾರ್ಟೆಂಟ್. ರೀಸೆಂಟ್ UPSC ಟ್ರೆಂಡ್ ನೋಡಿದರೆ ಈ ಥರದಂಥ ಕ್ವಶನ್ಸ್ ಜಾಸ್ತಿ ಕೇಳ್ತಾ ಇದ್ದಾರೆ, ಸೊ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಯಾರ್ಯಾರು ಇಂಕ್ಲೂಡ್ ಆಗಿದ್ದಾರೆ, ಯಾರ್ಯಾರು ಇಂಕ್ಲೂಡ್ ಆಗಿಲ್ಲ ಅಂತಂದರೆ, ಲೀಡಿಂಗ್ ಕಂಪನೀಸ್ ಫ್ರಮ್ ದ ಸೆಕ್ಟರ್ ಸಚ್ ಆಸ್ IT ಸರ್ವಿಸಸ್ ಆಗಲಿ, ಆಟೋಮೊಬೈಲ್ಸ್ ಆಗಲಿ, ರಿಯಲ್ ಎಸ್ಟೇಟ್ ಆಗಲಿ, ಹೆಲ್ತ್ ಕೇರ್ ಆಗಲಿ, ಇದೆಲ್ಲ ಇಂಕ್ಲೂಡ್ ಮಾಡಿರ್ತಾರೆ. ಓಕೆ, ಇದೆಲ್ಲ ಇಂಕ್ಲೂಡ್ ಮಾಡಿದ್ದಾರೆ. ಎಕ್ಸ್ಕ್ಲೂಡ್ ಯಾವ್ದು ಮಾಡಿದ್ದಾರೆ ಅಂದರೆ ಫಾರ್ಮಸ್ಯೂಟಿಕಲ್ ಕಂಪನೀಸ್, ಆಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಆ್ಯಂಡ್ ಮೇಜರ್ NBFCs, ಡೈರಿ, ಮೀಟ್, ಪೋಲ್ಟ್ರಿ, ಲೆದರ್ ಕಂಪನೀಸ್ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಫ್ಯಾಷನ್ ಬ್ರ್ಯಾಂಡ್ಸ್, ರಿಟೇಲ್ ಚೈನ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಕಂಪನಿನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಯಾಕಂದರೆ ದೇರ್ ವೆರಿ ನೇಚರ್ ಅಂತಂದರೆ ಇನ್ವಾಲ್ವ್ಸ್ ಹಿಂಸೆ. ಯಾಕೆ ಅಂದರೆ ದೇ ಆರ್ ಡಿಪೆಂಡೆಂಟ್ ಅಪಾನ್ ದ ಎನಿಮಲ್ಸ್ ಆಗಲಿ, ಪೋಲ್ಟ್ರಿ ಆಗೋದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಆಗಲೇ ಹೇಳ್ದಂಗೆ NSE ಅವ್ರದ್ದು ನಿಫ್ಟಿ 500 ಇಂಡೆಕ್ಸ್ ಅಹಿಂಸಾ ಇಂಡೆಕ್ಸ್, ಜೊತೆಗೆ BSE ಭಾರತ್ ಸ್ಟಾಕ್ ಎಕ್ಸ್ಚೇಂಜ್ ಅವ್ರದ್ದು ಸಾತ್ವಿಕ್ 100 ಇಂಡೆಕ್ಸ್ ಅಂತ ಇದೆ. ಸೊ ಅವ್ರ ನಡುವೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಲಾಂಚ್ ಮಾಡಿದ್ದು ನಿಫ್ಟಿ 500 ಇವತ್ತು ರೀಸೆಂಟಾಗಿ 10th ಜುಲೈ 2026. ಇದು ಕೂಡ ರೀಸೆಂಟಾಗಿ ಆಗಿದೆ 17th ಜುಲೈ 2026. ಅಹಿಂಸಾ ಇಂಡೆಕ್ಸಲ್ಲಿ ಮೇಜರ್ ಫೋಕಸ್ ಎನಿಮಲ್ ಕ್ರುಯಲ್ಟಿ ಫ್ರೀ ಕಂಪನೀಸ್ ಮೇಲೆ ಇರುತ್ತೆ. ಇದರಲ್ಲಿ ಇಟ್ ಗೋಸ್ ಬಿಯಾಂಡ್ ದ್ಯಾಟ್, ಏನಂದರೆ ಎಥಿಕಲ್ ಆ್ಯಂಡ್ ವ್ಯಾಲ್ಯೂ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಮೇಲೆ ಫೋಕಸ್ ಮಾಡ್ತಾರೆ. ಸ್ಕ್ರೀನಿಂಗ್ ಕ್ರೈಟೀರಿಯಾ ಏನಪ್ಪ ಅಂತಂದರೆ ಎನಿಮಲ್ ವೆಲ್ಫೇರ್, ಆ ಏಮ್ ಫ್ರೇಮ್ವರ್ಕ್ನ ಫಾಲೋ ಮಾಡೋದು. ಇದರಲ್ಲಿ ಎನಿಮಲ್ ಕ್ರುಯಲ್ಟಿ, ಅಡಿಕ್ಟಿವ್ ಆರ್ ಟಾಕ್ಸಿಕ್ ಪ್ರಾಡಕ್ಟ್ಸ್, ಹಾರ್ಮ್ಫುಲ್ ಆರ್ ವೈಲೆಂಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಎಲ್ಲದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಬ್ರಾಡರ್ ಯಾವುದು ಸಾತ್ವಿಕ್, ನ್ಯಾರೋವರ್ ಯಾವುದು ಅಹಿಂಸಾ ಇಂಡೆಕ್ಸ್. ಯೂನಿವರ್ಸ್ ಯಾವುದು ಅಂದರೆ ಇದರಲ್ಲಿ ಟಾಪ್ 500 ಕಂಪನೀಸ್ ಇನ್ NSE, ಇದರಲ್ಲಿ ಟಾಪ್ 100 ಕಂಪನೀಸ್ ಇನ್ RSE ಆರ್ BSE. ಫಿಲಾಸಫಿ ಅಹಿಂಸಾ, ಫಿಲಾಸಫಿ ಸಾತ್ವಿಕತೆ ಅಂತಂದರೆ ಪ್ಯೂರಿಟಿ ಮತ್ತು ಎಥಿಕಲ್ ಲಿವಿಂಗ್ ಅಂತ. ಇದು ಕೂಡ ಥಿಮ್ಯಾಟಿಕ್ ಇಂಡೆಕ್ಸ್, ಇದು ಕೂಡ ಥಿಮ್ಯಾಟಿಕ್ ಇಂಡೆಕ್ಸ್. ಸೊ ವೆರಿ ಇಂಪಾರ್ಟೆಂಟ್. ಸಾತ್ವಿಕ್ ಲಾಂಚ್ ಮಾಡಿರೋದು BSE ಅವರು, ಅಹಿಂಸಾ ಇಂಡೆಕ್ಸ್ ಲಾಂಚ್ ಮಾಡಿರೋದು NSE ಅವರು. ವೆರಿ ಇಂಪಾರ್ಟೆಂಟ್. ಸೊ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ, ಇಟ್ ಪ್ರಮೋಟ್ಸ್ ಎಥಿಕಲ್ ಇನ್ವೆಸ್ಟ್ಮೆಂಟ್, ಇಟ್ ಸಪೋರ್ಟ್ಸ್ ಎನಿಮಲ್ ವೆಲ್ಫೇರ್, ಇಟ್ ಬ್ರಾಡನ್ಸ್ ದ ಸಸ್ಟೈನಬಲ್ ಫೈನಾನ್ಸ್, ಸ್ಟ್ರೆಂಥನ್ಸ್ ಇಂಡಿಯಾಸ್ ಎಥಿಕಲ್ ಫೈನಾನ್ಸ್ ಎಕೋಸಿಸ್ಟಮ್, ಎನ್ಕರೇಜಸ್ ಕಾರ್ಪೊರೇಟ್ ಬಿಹೇವಿಯರಲ್ ಚೇಂಜ್ ಎಲ್ಲದನ್ನು ಮಾಡುತ್ತೆ. ಏನಂದರೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು ಅಂದಾಗ ಏನು ಮಾಡ್ತಾರೆ ಅಂದರೆ, ನಾವು ದೇ ವಿಲ್ ಗೋ ಫಾರ್ ಎಥಿಕಲ್ ಪ್ರಾಕ್ಟೀಸಸ್ಗೆ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಎಥಿಕಲ್ ಪ್ರಾಕ್ಟೀಸ್ ಆಗಲಿ, ನಾನ್ ವೈಲೆನ್ಸ್ನ ಫಾಲೋ ಮಾಡ್ತಾ ಹೋದರೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಬರುತ್ತೆ ಅಂತ ಕಂಪನೀಸ್ ಕೂಡ ಇವಾಗ ಬಿಹೇವಿಯರಲ್ಲಿ ಚೇಂಜ್ ಮಾಡ್ಕೊಂಬರ್ತಾರೆ. ಚಾಲೆಂಜಸ್ ಏನಪ್ಪ ಅಂತಂದರೆ, ಎನಿಮಲ್ ವೆಲ್ಫೇರ್ ಸ್ಟ್ಯಾಂಡರ್ಡ್ಸ್ ವೇರಿ ಅಕ್ರಾಸ್ ಇಂಡಸ್ಟ್ರೀಸ್. ಆಗಲೇ ಹೇಳ್ದಂಗೆ ಪೋಲ್ಟ್ರಿ ಆಗಲಿ, ಮೀಟ್ ಬೇಸ್ ಕಂಪ್ನೀಸಲ್ಲಾಗಲಿ ಅಲ್ಲಿ ಅಹಿಂಸೆನ ಫಾಲೋ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ದೇ ಆರ್ ಡಿಪೆಂಡೆಂಟ್ ಹೋಲಿ ಆನ್ ದ ಮೀಟ್ ಆಫ್ ಎನಿಮಲ್ಸ್. ಜೊತೆಗೆ ದೇರ್ ಇಸ್ ಪಾಸಿಬಲ್ ಎಕ್ಸ್ಕ್ಲೂಷನ್ ಆಫ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಕಂಪನೀಸ್. ಕೆಲವೊಂದು ಕಂಪನೀಸ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರುತ್ತೆ, ಬಟ್ ಅವರು ಅಹಿಂಸಾ ಪ್ರಿನ್ಸಿಪಲ್ನ ಫಾಲೋ ಮಾಡೋದಿಲ್ಲ, ಅದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಿಮಿಟೆಡ್ ಡೈವರ್ಸಿಫಿಕೇಷನ್ ಡ್ಯೂ ಟು ಸ್ಟ್ರಿಕ್ಟ್ ಸ್ಕ್ರೀನಿಂಗ್ ಇದೆ. ಸ್ಕ್ರೀನಿಂಗ್ ಸ್ಟ್ರಿಕ್ಟ್ ಇರೋದ್ರಿಂದ ಡೈವರ್ಸಿಫಿಕೇಷನ್ ಕಡಿಮೆ ಆಗುತ್ತೆ. ಸೊ ಇದೇನಾಗ್ಬೋದು ಅಂತಂದರೆ ಲಿಸ್ಟ್ ಮಾಡೋಕ್ಕಿಂತ ಮುಂಚೆನೇ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದೆನ್ ವೆರಿಫಿಕೇಷನ್ ಆ್ಯಂಡ್ ಮಾನಿಟರಿಂಗ್ ಆಫ್ ಸಪ್ಲೈ ಚೈನ್ಸ್ ರಿಮೇನ್ ಚಾಲೆಂಜಿಂಗ್. ಸೊ ಅವರು ಹೇಳ್ತಾರೆ, ಓಕೆ ನಾವು ಫಾಲೋ ಮಾಡ್ತೀವಿ, ಏಮ್ ಫ್ರೇಮ್ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅದನ್ನು ವೆರಿಫೈ ಮಾಡೋದಾಗಲಿ, ಕಂಟಿನ್ಯೂಸ್ ಮಾನಿಟರ್ ಮಾಡೋದಾಗಲಿ ತುಂಬ ಕಷ್ಟದ ಕೆಲಸ ಆಗುತ್ತೆ. ಸೊ ಪೊಟೆನ್ಷಿಯಲ್ ಟ್ರೇಡ್ ಆಫ್ ಬಿಟ್ವೀನ್ ದ ಎಥಿಕಲ್ ಸ್ಕ್ರೀನಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್. ಓಕೆ, ಸೊ ಟ್ರೇಡ್ ಆಫ್ ಇರೋ ಚಾನ್ಸ್ ಇರುತ್ತೆ. ಎಥಿಕಲಾಗಿ ಮಾಡಬೇಕಂತ ಅಂದರೆ ಆಬ್ವಿಯಸ್ ಇನ್ವೆಸ್ಟ್ಮೆಂಟ್ ಮೇಲೆ ಎಫೆಕ್ಟ್ ಬೀಳ್ತಾ ಹೋಗುತ್ತೆ. ಓಕೆ, ಸೊ ಇದು ಫಸ್ಟ್ ಆರ್ಟಿಕಲ್ ಫಾರ್ ದ ಡೇ. ಸೆಕೆಂಡ್ ಆರ್ಟಿಕಲ್ ಯಾವುದ್ರ ಮೇಲೆ ಅಂತಂದರೆ, ಇಂಟರ್ನೆಟ್ ಶಟ್ಡೌನ್ಸ್ ಇನ್ ಇಂಡಿಯಾ, ಲೀಗಲ್ ಫ್ರೇಮ್ವರ್ಕ್ ಆ್ಯಂಡ್ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್. ಎಡಿಟೋರಿಯಲ್ ಬಂದಿತ್ತು, ಇಂಡಿಯಾದಲ್ಲಿ ರಿಕರೆಂಟ್ ಇಂಟರ್ನೆಟ್ ಶಟ್ಡೌನ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ ಲೀಗಲ್ ಫ್ರೇಮ್ವರ್ಕ್ ಏನಿದೆ, ಸುಪ್ರೀಂ ಕೋರ್ಟ್ ಒಪಿನಿಯನ್ ಏನಿದೆ ಇದ್ರ ಮೇಲೆ ಅಂತ ಡಿಸ್ಕಸ್ ಮಾಡೋಣ. ಸೊ ನ್ಯೂಸ್ ಎಲ್ಲ ಯಾಕಿದೆ ಅಂತಂದರೆ, ಚಲೋ ಸಂಸದ್ ಪ್ರೊಟೆಸ್ಟ್ ಮಾಡಿದ್ರಲ್ಲ ಸೆಂಟ್ರಲ್ ಡೆಲ್ಲಿಯಲ್ಲಿ, ಆವಾಗ ಮೊಬೈಲ್ ಮತ್ತು ಇಂಟರ್ನೆಟ್ ಸರ್ವಿಸಸ್ನ ಶಟ್ ಡೌನ್ ಮಾಡಿದರು ಡೆಲ್ಲಿಯಲ್ಲಿ. ಸೊ ಆವಾಗ ಈ ಡಿಬೇಟ್ ಅರೇಸ್ ಆಗಿದೆ. ಏನಪ್ಪ ಇಂಟರ್ನೆಟ್ ಶಟ್ ಡೌನ್ ಅಂತಂದರೆ, ಇಂಟರ್ನೆಟ್ ಶಟ್ ಡೌನ್ನ ಯಾವ ಥರ ಡಿಫೈನ್ ಮಾಡ್ತಾರೆ ಅಂತಂದರೆ, ವೆಬ್ ರೈಟ್ಸ್ ಅಡ್ವೊಕಸಿ ಆರ್ಗನೈಸೇಷನ್ಸ್ ಹೆಂಗೆ ಡಿಫೈನ್ ಮಾಡ್ತಾರೆ ಅಂದರೆ, ಇಟ್ ಈಸ್ ಆ್ಯನ್ ಇಂಟೆನ್ಷನಲ್ ಡಿಸ್ರಪ್ಷನ್ ಆಫ್ ದ ಇಂಟರ್ನೆಟ್ ಆರ್ ಎಲೆಕ್ಟ್ರಿಕ್ ಕಮ್ಯುನಿಕೇಷನ್ಸ್ rendering them inaccessible or effectively unusable for a specific population or within a location, often to control the flow of information ಅಂತ.
ಏನಂತಂದರೆ ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೇಕಂತಂದರೆ ನೀವು ಇನ್ಫಾರ್ಮೇಷನ್ನ ಒಬ್ಬರಿಂದ ಒಬ್ಬರಿಗೆ ಸೆಂಡ್ ಮಾಡೋದಕ್ಕಾಗಲಿ ಅಥವಾ ಟ್ರಾನ್ಸ್ಫರ್ ಮಾಡೋದಕ್ಕಾಗಲಿ ಅಪಾರ್ಚುನಿಟೀಸ್ ಕೊಡೋದಿಲ್ಲ. ದಟ್ ಈಸ್ ಇಂಟರ್ನೆಟ್ ಶಟ್ ಡೌನ್ಸ್. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಶಟ್ ಡೌನ್ಸ್ ಏನಪ್ಪ ಅಂತಂದರೆ, ಒಂದು ಕಂಪ್ಲೀಟ್ ನೆಟ್ವರ್ಕ್ನ ಡಿಸ್ಟರ್ಬ್ ಮಾಡೋದು, ದ್ಯಾಟ್ ಈಸ್ ಕಂಪ್ಲೀಟ್ ಬ್ಲ್ಯಾಕ್ಔಟ್. ಇನ್ನೊಂದು ಸ್ಲೋಯಿಂಗ್ ಡೌನ್ ದ ಇಂಟರ್ನೆಟ್ ಸ್ಪೀಡ್ನ ಕಡಿಮೆ ಮಾಡೋದು, ಥ್ರಾಟ್ಲಿಂಗ್ ಅಂತಾರೆ. ಅದಾದಮೇಲೆ ಬ್ಲಾಕಿಂಗ್ ಸರ್ಟೆನ್ ಸ್ಪೆಸಿಫಿಕ್ ಪ್ಲಾಟ್ಫಾರ್ಮ್ಸ್ ಅಷ್ಟೇ, ವೆಬ್ಸೈಟ್ಸ್, ಆ್ಯಪ್ಸ್ ಆಗಲಿ. ರೀಸೆಂಟಾಗಿ ನೀಟ್ ಲೀಕ್ ಆದಾಗ ಟೆಲಿಗ್ರಾಮ್ನ ಬ್ಲಾಕ್ ಮಾಡಿದ್ರು. ನಂತರ ಮೊಬೈಲ್ ಓನ್ಲಿ ಶಟ್ ಡೌನ್ಸ್, ದಟ್ ಈಸ್ ಡಿಸೇಬಲಿಂಗ್ ದ ಮೊಬೈಲ್ ಇಂಟರ್ನೆಟ್. ಸೊ ದೇರ್ ಇಸ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಇಂಟರ್ನೆಟ್ ಶಟ್ ಡೌನ್ಸ್ ಇರುತ್ತೆ. ಓಕೆ, ಇಂಟರ್ನೆಟ್ ಶಟ್ ಡೌನ್ಸ್ ನಾರ್ಮಲಾಗಿ ಯಾವಾಗ ಆರ್ಡರ್ ಮಾಡ್ತಾರೆ ಅಂತಂದರೆ, ಅಕಾರ್ಡಿಂಗ್ ಟು ದ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಜರ್ನಲಿಸ್ಟ್, ಮೋಸ್ಟ್ ಇಂಟರ್ನೆಟ್ ಶಟ್ ಡೌನ್ಸ್ ಅವ್ರ ಆರ್ಡರ್ ಮಾಡಿರೋದು ಅಂತಂದರೆ, ಒಂದು ಪೊಲಿಟಿಕಲ್ ರೀಸನ್ಸ್ಗೋಸ್ಕರ ಲಾರ್ಜ್ ನಂಬರ್ ಆಫ್ ಪೀಪಲ್ ಯಾವುದಾದ್ರು ಪ್ರದೇಶದಲ್ಲಿ ಗ್ಯಾದರ್ ಆದರು ಅಂದರೆ, ಒಟ್ಟುಗೂಡಿದ್ರು ಅಂತಂದರೆ, ಅಥವಾ ಪೀಸ್ಫುಲ್ ಡೆಮಾನ್ಸ್ಟ್ರೇಷನ್ಸ್ ತಗೋತಾ ಇದೆ, ದ್ಯಾಟ್ ಆರ್ ದ ಚಾನ್ಸಸ್ ದ್ಯಾಟ್ ಪೀಸ್ಫುಲ್ ಶಾಂತಿಯುತವಾದಂಥ ಡೆಮಾನ್ಸ್ಟ್ರೇಷನ್ಸ್ ವೈಲೆಂಟ್ ಆಗೋಂಥ ಚಾನ್ಸ್ ಇರುತ್ತೆ. ಅಥವಾ ರಿಲಿಜಿಯಸ್ ಸೆಲೆಬ್ರೇಷನ್ಸ್ ಇದ್ದಾಗ ಲಾರ್ಜ್ ಕ್ರೌಡ್ಸ್ ಬರುತ್ತೆ, ಆವಾಗ ಕಮ್ಯುನಲ್ ರೈಟ್ಸ್ ಆಗೋ ಚಾನ್ಸ್ ಇರುತ್ತೆ. ಆಮೇಲೆ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಆರ್ ಬೀಯಿಂಗ್ ಕಂಡಕ್ಟೆಡ್ ಟು ಪ್ರಿವೆಂಟ್ ಚೀಟಿಂಗ್. ಎಕ್ಸಾಮ್ ಕಂಡಕ್ಟ್ ಮಾಡುವಾಗ ಪ್ರಿವೆಂಟ್ ಮಾಡೋದಕ್ಕೋಸ್ಕರ, ಚೀಟಿಂಗ್ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಕೂಡ ಆರ್ಡರ್ ಮಾಡ್ತಾರೆ. ಓಕೆ, ದೀಸ್ ಆರ್ ದ ಮೇಜರ್ ರೀಸನ್ಸ್ ಬ್ಲ್ಯಾಕ್ಔಟ್ನ ಆರ್ಡರ್ ಮಾಡೋದು, ಇಂಟರ್ನೆಟ್ ಶಟ್ ಡೌನ್ಸ್ನ ಆರ್ಡರ್ ಮಾಡೋದು. ಓಕೆ, ಇಂಡಿಯಾದಲ್ಲಿ ಲೀಗಲ್ ಫ್ರೇಮ್ವರ್ಕ್ ಏನಿದೆಪ್ಪ ಅಂತಂದರೆ, ಯಾವ ಲಾ ಇದನ್ನು ಡೀಲ್ ಮಾಡುತ್ತೆ, ಯಾವ ಲಾಲಿ ನಾವು ಇದ್ರ ಬಗ್ಗೆ ಫೋಕಸ್ ಮಾಡ್ತೀವಿ ಅಂತಂದರೆ, ಫಸ್ಟ್ ಅರ್ಲಿಯರ್ ಲಾ ಯಾವುದಿತ್ತಂದರೆ, ಇಟ್ ವಾಸ್ ಗವರ್ನ್ಡ್ ಬೈ ಸೆಕ್ಷನ್ 5 ಕ್ಲಾಸ್ 2 ಆಫ್ ದ ಇಂಡಿಯನ್ ಟೆಲಿಗ್ರಾಫ್ಸ್ ಆ್ಯಕ್ಟ್ ಆಫ್ 1885. ಜೊತೆಗೆ ಟೆಂಪರರಿ ಸಸ್ಪೆನ್ಷನ್ ಆಫ್ ಟೆಲಿಕಾಮ್ ಸರ್ವಿಸಸ್, ಪಬ್ಲಿಕ್ ಎಮರ್ಜೆನ್ಸಿ ಆರ್ ಪಬ್ಲಿಕ್ ಸೇಫ್ಟಿ ರೂಲ್ಸ್ ಆಫ್ 2017. ಬಟ್ ಇವಾಗ ಕರೆಂಟ್ ಫ್ರೇಮ್ವರ್ಕ್ ಏನಪ್ಪ ಅಂತಂದರೆ, ಇಂಟರ್ನೆಟ್ ಶಟ್ ಡೌನ್ಸ್ ಯಾರು ನೋಡ್ಕೋತಾರೆ ಅಂದರೆ, ಅಂಡರ್ ಸೆಕ್ಷನ್ 20 ಆಫ್ ದ ಟೆಲಿಕಮ್ಯುನಿಕೇಷನ್ಸ್ ಆ್ಯಕ್ಟ್ ಆಫ್ 2023 ಆ್ಯಂಡ್ ಟೆಲಿಕಮ್ಯುನಿಕೇಷನ್ಸ್ ಟೆಂಪರರಿ ಸಸ್ಪೆನ್ಷನ್ ಆಫ್ ಸರ್ವಿಸಸ್ ರೂಲ್ಸ್ 2024. ಸೊ ಇವೆರಡು ಕರೆಂಟ್ ಫ್ರೇಮ್ವರ್ಕಲ್ಲಿ ಇಂಟರ್ನೆಟ್ ಶಟ್ ಡೌನ್ ನೋಡ್ತೀವಿ. ಸೊ ಪ್ರೊವಿಷನ್ ಕೊಟ್ಟಿದ್ದಾರೆ ಯಾವ ಟೈಮಲ್ಲಿ ನೀವು ಇಂಟರ್ನೆಟ್ ಶಟ್ ಡೌನ್ ಮಾಡ್ಬೋದು ಅಂತಂದರೆ, ಅಂಡರ್ ಸೆಕ್ಷನ್ 20 ಕ್ಲಾಸ್ 2 ಕ್ಲಾಸ್ ಬಿ ಆಫ್ ದ ಟೆಲಿಕಮ್ಯುನಿಕೇಷನ್ಸ್ ಆ್ಯಕ್ಟ್ ಆಫ್ 2023, ಟೆಲಿಕಾಮ್ ಸರ್ವಿಸಸ್ ಕ್ಯಾನ್ ಬಿ ಸಸ್ಪೆಂಡೆಡ್ ಓನ್ಲಿ ಯಾವಾಗ ಆನ್ ದ ಅಕರೆನ್ಸ್ ಆಫ್ ಪಬ್ಲಿಕ್ ಎಮರ್ಜೆನ್ಸಿ, ಯಾವುದೋ ಕಾರಣದಿಂದ ಪಬ್ಲಿಕ್ ಎಮರ್ಜೆನ್ಸಿ ಬಂದಿದೆ, ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಸೇಫ್ಟಿ, ಆನ್ ದ ಗ್ರೌಂಡ್ಸ್ ಆಫ್ ಸ್ಪೆಸಿಫೈಡ್ ಇನ್ ದ ಪ್ರೊವಿಷನ್ ಫಾರ್ ರೀಸನ್ಸ್ ರೆಕಾರ್ಡೆಡ್ ಇನ್ ರೈಟಿಂಗ್. ಸೊ ಈ ಕಾರಣದಲ್ಲಿ ನೀವು ಇಂಟರ್ನೆಟ್ ಶಟ್ ಡೌನ್ ಮಾಡ್ಬೋದು. ಸೊ ಫಾರ್ ರೀಸನ್ಸ್ ರೆಕಾರ್ಡೆಡ್ ಇನ್ ದ ರೈಟಿಂಗ್ ಅಂತಂದರೆ, ಮೋಸ್ಟ್ ಆಫ್ ದ ರೀಸನ್ಸ್ ಯಾವ ಥರ ಇರುತ್ತೆ, ಮೋಸ್ಟ್ ಆಫ್ ದ ರೀಸನ್ಸ್ ವಿಲ್ ಬಿ ಇನ್ ದಿಸ್ ಟೈಪಲ್ಲಿ ಇರುತ್ತೆ. ಲಾರ್ಜ್ ನಂಬರ್ ಗ್ಯಾದರ್ ಆಗ್ತಾರೆ, ಪೀಸ್ಫುಲ್ ಪ್ರೊಟೆಸ್ಟ್ ನಡೀತಿರುತ್ತೆ, ಪೀಸ್ಫುಲ್ ಪ್ರೊಟೆಸ್ಟು ಸಡನ್ನಾಗಿ ವೈಲೆಂಟಾಗಿ ಟರ್ನೋ ಚಾನ್ಸ್ ಇರುತ್ತೆ, ರಿಲಿಜಿಯಸ್ ಗ್ಯಾದರಿಂಗ್ ಇರುತ್ತೆ, ಕಮ್ಯುನಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇವಾಗ ದೆಹಲಿಯಲ್ಲಿ ಪ್ರಿಕಾಷನರಿ ಮೆಜರ್ಸ್ ಥರ ಇಂಟರ್ನೆಟ್ನ ಬ್ಯಾನ್ ಮಾಡಿದ್ದಾರೆ. ಯಾಕೆಂದರೆ ಶಾಂತಿಯುತವಾದಂಥ ಪ್ರೊಟೆಸ್ಟ್ ಏನಾಗಿದೆ ಇವಾಗ ವೈಲೆಂಟಾಗಿ ಟರ್ನ್ ಆಗಿದೆ. ಸೊ ಪ್ರೊಸೀಜರಲ್ ರಿಕ್ವೈರ್ಮೆಂಟ್ಸ್ ಏನಿದೆ 2024 ರೂಲ್ಸ್ ಪ್ರಕಾರ, ಪ್ರೊಸೀಜರ್ ರಿಕ್ವೈರ್ಮೆಂಟ್ ಅಂದರೆ, ಒಂದು ಬಿ ರೀಸನ್ಡ್ ಆ್ಯಂಡ್ ಪಬ್ಲಿಷ್ಡ್. ಯಾಕೆ ಮಾಡ್ತಿದ್ದೆ ಅನ್ನೋದಕ್ಕೋಸ್ಕರ ಪ್ರಾಪರ್ ರೀಸನ್ಸ್ ಇರಲಿ, ಆ ರೀಸನ್ಸ್ನ ಪಬ್ಲಿಷ್ ಮಾಡಬೇಕಾಗತ್ತೆ. ಆ್ಯಂಡ್ ಬಿ ಲಿಮಿಟೆಡ್ ಇನ್ ಏರಿಯಾ ಆ್ಯಂಡ್ ಡ್ಯೂರೇಷನ್. ಓಕೆ, ಏರಿಯಾನ ಬ್ಲ್ಯಾಂಕೆಟ್ ಬ್ಯಾನ್ ಮಾಡ್ತೀರಂದ್ರೂ ಕೂಡ ಏರಿಯಾ ಎಲ್ಲಿ ತೊಂದರೆ ಆಗುವಂಥ ಚಾನ್ಸ್ ಇರುತ್ತೆ ಅಲ್ಲಿ ಅಷ್ಟೇ ಬ್ಲಾಕ್ ಮಾಡಿ ಅಂತ. ಆ್ಯಂಡ್ ಬಿ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ ಅಂಡರ್ ದ 2024 ರೂಲ್ಸ್. ಆ್ಯಂಡ್ ಕನ್ಸಿಡರ್ ವೆದರ್ ಲೆಸ್ ರಿಸ್ಟ್ರಿಕ್ಷನ್ ಮೇಜರ್ಸ್ ವುಡ್ ಬಿ ಸಫಿಷಿಯೆಂಟ್. ಇಂಟರ್ನೆಟ್ ಬ್ಲಾಕ್ಔಟ್ ಮಾಡೋಕ್ಕಿಂತ ಮುಂಚೆ ಬೇರೆ ಏನಾದರೂ ಮೇಜರ್ಸ್ನ ತೊಗೊಂಡ್ರೆ ಈ ರೀತಿಯಾದಂಥ ಇವೆಂಟ್ನ ಕಡಿಮೆ ಮಾಡ್ಬೋದು ಅಂತಿದ್ದರೆ ಅದನ್ನ ಫಾಲೋ ಮಾಡಿ. ಏನೋ ರೀಕೋರ್ಸ್ ಇಲ್ಲ ಅಂದಾಗಷ್ಟೇ ಇಂಟರ್ನೆಟ್ ಬ್ಲಾಕ್ಔಟಿಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಾಟ್ ರಿಮೈನ್ ಇನ್ ಫೋರ್ಸ್ ಫಾರ್ ಓವರ್ 15 days. ಸೊ ಡೆಡ್ಲೈನ್ ಎಷ್ಟು 15 days ಇದೆ. ಯಾವುದು ಅಕಾರ್ಡಿಂಗ್ ಟು ದ 2024 ರೂಲ್ಸ್. 2024 ರೂಲ್ಸ್ ಏನಿದೆ, ಟೆಲಿಕಮ್ಯುನಿಕೇಷನ್ಸ್ ಟೆಂಪರರಿ ಸಸ್ಪೆನ್ಷನ್ ಆಫ್ ಸರ್ವಿಸಸ್ ರೂಲ್ಸ್ ಆಫ್ 2024 ಇದೆ. ಓಕೆ, ನೆಕ್ಸ್ಟ್ ಇಂಡಿಯಾಸ್ ಟ್ರ್ಯಾಕ್ ರೆಕಾರ್ಡ್ ಆನ್ ದ ಇಂಟರ್ನೆಟ್ ಶಟ್ ಡೌನ್ಸ್ ಏನಪ್ಪ ಅಂತಂದರೆ, ಸೊ ಸ್ಟೇಟ್ ವೈಸ್ ಹೋದರೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲ ಹೈಯೆಸ್ಟ್ ನಂಬರ್ ಆಫ್ ಶಟ್ ಡೌನ್ ಆಗಿದೆ, ಅರೌಂಡ್ 449. ರೀಸನ್ ಗೊತ್ತಿರುತ್ತೆ, ಬಿಕಾಸ್ ಆಫ್ ಮೇಜರ್ಲಿ ಟೆರರ್ ಆ್ಯಕ್ಟಿವಿಟೀಸ್. ನೆಕ್ಸ್ಟ್ ರೀಸೆಂಟ್ ಅಂದರೆ ರಾಜಸ್ಥಾನದಲ್ಲಿದೆ, ನಂತರ ಮಣಿಪುರಲ್ಲಿ ಬಿಕಾಸ್ ಆಫ್ ಕೂಕಿ ಮೇಟಿ ಫೈಟ್ಸ್ ಅಥವಾ ವೈಲೆನ್ಸ್ ಇದ್ದಾಗ ಮಣಿಪುರದಲ್ಲಿ ಮಾಡಲಾಗಿದೆ. ಸೊ ಇಂಡಿಯಾದಲ್ಲಿ ಇಟ್ ಕಂಟಿನ್ಯೂಸ್ ಟು ರೆಕಾರ್ಡ್ ಒನ್ ಆಫ್ ದ ಹೈಯೆಸ್ಟ್ ನಂಬರ್ಸ್ ಆಫ್ ಇಂಟರ್ನೆಟ್ ಶಟ್ ಡೌನ್ಸ್ ಇನ್ ದ ವರ್ಲ್ಡ್. ಆಕ್ಸೆಸ್ ನೌಸ್ 2025 ರಿಪೋರ್ಟ್ ಏನು ಹೇಳುತ್ತಂದರೆ, ಟೋಟಲ್ 65 ಶಟ್ ಡೌನ್ಸ್ ವೇರ್ ರೆಕಾರ್ಡೆಡ್ ಅಕ್ರಾಸ್ 12 ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಇಂಡಿಯಾ ಹ್ಯಾಸ್ ರೆಕಾರ್ಡೆಡ್ ಅಬೌಟ್ 24 ಶಟ್ ಡೌನ್ಸ್ ಇನ್ 2026 ಸೋ ಫಾರ್. ಬರೀ 2026ರಲ್ಲಿ ಆಲ್ರೆಡಿ 24 ಶಟ್ ಡೌನ್ಸ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಕಾರ್ಡಿಂಗ್ ಟು ದ SLFC ಇಂಟರ್ನೆಟ್ ಶಟ್ ಡೌನ್ ಟ್ರ್ಯಾಕರ್ ಪ್ರಕಾರ, ಜಮ್ಮು ಆ್ಯಂಡ್ ಕಾಶ್ಮೀರ್, ರಾಜಸ್ಥಾನ್, ಮಣಿಪುರ್ ಆರ್ ದ ಲೀಡಿಂಗ್ ಸ್ಟೇಟ್ಸ್ ವೇರ್ ಇಂಟರ್ನೆಟ್ ಶಟ್ ಡೌನ್ ಈಸ್ ಬೀಯಿಂಗ್ ಫಾಲೋಡ್. ಓಕೆ, ಸೊ ಇದು ಇಂಟರ್ನೆಟ್ ಶಟ್ ಡೌನ್ ಬಗ್ಗೆ ಆಯಿತು. ಇಂಟರ್ನೆಟ್ ಶಟ್ ಡೌನಿಗೆ ಏನಪ್ಪ ಅಂತಂದರೆ,
ಕಂಟಿನ್ಯೂಡ್ ಯೂಸ್ ಆಫ್ ಔಟ್ಡೇಟೆಡ್ ಪ್ರೊವಿಷನ್ಸ್ ಏನು ಮಾಡ್ತಿದ್ದಾರೆ ಅಂತಂದರೆ ಡಿಸ್ಪೈಟ್ ಅಪ್ಡೇಟೆಡ್ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ 2024 ರೂಲ್ಸ್ ಇದೆ, ಆಮೇಲೆ ನೆಕ್ಸ್ಟು IT ಆ್ಯಕ್ಟ್ ಇದೆ, ಅದೆಲ್ಲ ಇದ್ದರೂ ಕೂಡ ಹಳೆ ರೂಲ್ಸಲ್ಲಿ ಯಾವುದು ಟೆಲಿಗ್ರಾಫ್ಸ್ ಆ್ಯಕ್ಟ್ ಆಫ್ 1885 ಆ್ಯಂಡ್ 2017 ರೂಲ್ಸ್ ಅದೇ ರೂಲ್ಸ್ನ ಫಾಲೋ ಮಾಡಿಕೊಂಡು ಇಂಟರ್ನೆಟ್ ಬ್ಲಾಕನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ದ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ಆಫ್ ಉತ್ತರ ಪ್ರದೇಶ್ ಇಶ್ಯೂಡ್ ಎನ್ ಇಂಟರ್ನೆಟ್ ಸಸ್ಪೆನ್ಷನ್ ಅಂಡರ್ ಬರೇಲಿ ಡಿಸ್ಟ್ರಿಕ್ಟ್ ಆನ್ October 2, 2025. ದ ಆರ್ಡರ್ ವಾಸ್ invoked under the Section 7 of Telegraphs Act, read with Rule 2 of 1 of 2017 rules. ಸೊ 2024 ರೂಲ್ಸ್ ಇದ್ದರೂ ಕೂಡ ಆ್ಯಕ್ಟ್ ಇದ್ದರೂ ಕೂಡ ಯಾಕೆ ಮತ್ತೆ 2017 ರೂಲ್ಸ್ನ ಫಾಲೋ ಮಾಡ್ತಿದ್ದೀರಾ, 1885 ಆರ್ಕೈಕ್ ಕ್ಲಾಸ್ನ ಯಾಕೆ ಫಾಲೋ ಮಾಡ್ತಿದ್ದೀರಾ ಅಂತ ಈ ಆರ್ಟಿಕಲಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಬೈ ಕಂಟಿನ್ಯೂಯಿಂಗ್ ಟು ರಿಲೈ ಆನ್ ದೀಸ್ ಔಟ್ಡೇಟೆಡ್ ಪ್ರೊವಿಷನ್ಸ್, ಸಮ್ ಸ್ಟೇಟ್ಸ್ ಅಪಿಯರ್ ಟು ಹ್ಯಾವ್ ಬೈಪಾಸ್ ದ ಪ್ರೊಸೀಜರಲ್ ಸೇಫ್ ಗಾರ್ಡ್ಸ್ ವಿಚ್ ಆರ್ ಇಂಟ್ರೊಡ್ಯೂಸ್ಡ್ ಅಂಡರ್ ದ 2024. ಸೊ ಏನು ಸೇಫ್ ಗಾರ್ಡ್ಸ್ನ ಕೊಟ್ಟಿದ್ದಾರೆ ಆ ಸೇಫ್ ಗಾರ್ಡ್ಸ್ನ ವೇರಿಯಸ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು 1885 ಲಾ ಪ್ರಕಾರ ಬೈಪಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲದರ ಮೇಲೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಏನು? ಸುಪ್ರೀಂ ಕೋರ್ಟ್ ಒಂದು ಫೇಮಸ್ ಕೇಸ್ ಯಾವುದಪ್ಪ ಅಂದರೆ ಅನುರಾಧ ಭಾಸಿನ್ ಕೇಸ್ ಆಫ್ 2020. ಸುಪ್ರೀಂ ಕೋರ್ಟ್ ಏನು ಹೇಳ್ತಂದರೆ, ಸುಪ್ರೀಂ ಕೋರ್ಟ್ ಏನು ಹೇಳಿ ಮಾಡುತ್ತಂದರೆ, ಇಟ್ ಹೆಲ್ಡ್ ದ್ಯಾಟ್ access to internet is closely connected to the fundamental freedoms under the constitution. ಏನಂದರೆ ಅಂಡರ್ ಆರ್ಟಿಕಲ್ 19(1)A ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, 19(1)G ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಪ್ರೊಫೆಷನ್, ದೇ ಆರ್ ಕ್ಲೋಸ್ಲಿ ಕನೆಕ್ಟೆಡ್ ಟು ರೈಟ್ ಟು ಆಕ್ಸೆಸ್ ಟು ಇಂಟರ್ನೆಟ್. ಸೊ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ಆಕ್ಸೆಸ್ ಟು ಇಂಟರ್ನೆಟ್ನ ಫಂಡಮೆಂಟಲ್ ರೈಟ್ ಸ್ಟೇಟಸ್ಗೆ ಅಪ್ಡೇಟ್ ಮಾಡಿದೆ. ಕೋರ್ಟ್ ಹೆಲ್ಡ್ ದ್ಯಾಟ್ ಎನಿ ಶಟ್ ಡೌನ್ ಮಸ್ಟ್ ಬಿ ಬ್ಯಾಕ್ಡ್ ಬೈ ಲಾ ಇಂದ ಆಗಿರಬೇಕು, ಲೆಜಿಟಿಮೇಟ್ ಆಬ್ಜೆಕ್ಟಿವ್ ಇರಬೇಕು, ಓನ್ಲಿ ನೆಸಸರಿ ಮತ್ತು ಪ್ರಪೋರ್ಷನೇಟ್ ಇರಬೇಕು, ಲಾಸ್ಟ್ ಆರ್ ಲೀಸ್ಟ್ ರೆಸ್ಟ್ರಿಕ್ಟಿವ್ ಮೆಜರ್ಸ್ ಇರಬೇಕು, ಆ್ಯಂಡ್ ಲಿಮಿಟೆಡ್ ಇನ್ ಸ್ಕೋಪ್ ಆ್ಯಂಡ್ ಡ್ಯೂರೇಷನ್, ಬಿ ಅಕಾಂಪನೇಡ್ ಬೈ ದ ಡೀಟೇಲ್ಡ್ ರೀಸನ್ಸ್ ಇರಬೇಕು. ಅಂದರೆ ನೀವು ಯಾಕೆ ಮಾಡ್ತೀನಿ ಅದಕ್ಕೋಸ್ಕರ ಪ್ರಾಪರ್ ರೀಸನಿಂಗ್ ಕೊಡಬೇಕು, ಪಬ್ಲಿಕ್ ಸ್ಕ್ರೂಟಿನಿಗೋಸ್ಕರ ಪಬ್ಲಿಷ್ ಮಾಡಬೇಕು ರೀಸನ್ಸ್ನ, ಆ್ಯಂಡ್ ಶುಡ್ ಬಿ ರಿವ್ಯೂಡ್ ಬೈ ಕಾಂಪಿಟೆಂಟ್ ಕಮಿಟಿ ಅಂತ ಹೇಳಿದ್ದಾರೆ. ಬಟ್ ಅದನ್ನ ಎಷ್ಟು ಸರಿ ಫಾಲೋ ಮಾಡ್ತಾರೆ ಅನ್ನೋದು ಇನ್ನೂ ಪ್ರಾಪರಾಗಿ ಗೊತ್ತಾಗಿಲ್ಲ. ಇದನ್ನ ಫಾಲೋ ಮಾಡೋದು ಓನ್ಲಿ ಲೆಟರ್ ಇದೆ ಬಟ್ ನಾಟ್ ಎ ಸ್ಪಿರಿಟ್ ಅಂತ ಹೇಳ್ಬೋದು. ಕೋರ್ಟ್ ಇನ್ನೊಂದು ಅಬ್ಸರ್ವ್ ಏನು ಮಾಡುತ್ತೆ ಅಂದರೆ, ಕಂಪ್ಲೀಟ್ ಬ್ರಾಡ್ ಸಸ್ಪೆನ್ಷನ್ ಆಫ್ ಟೆಲಿಕಾಮ್ ಸರ್ವಿಸಸ್ ಬಿ ಇಟ್ ದ ಇಂಟರ್ನೆಟ್ ಆಗಲಿ ಆರ್ ಅದರ್ವೈಸ್ ಆಗಲಿ must be considered by state only if it is absolutely necessary and unavoidable ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಓಕೆ, ಸೊ ರೈಟ್ ಟು ಇಂಟರ್ನೆಟ್ ಆಕ್ಸೆಸ್ ಈಸ್ ನೌ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಸೊ ಲೀಗಲ್ ರಿಕೋರ್ಸ್ ಏನಿದೆಪ್ಪ, ಗೌರ್ಮೆಂಟ್ ಏನಾದರೂ ಈ ಥರ ಶಟ್ ಡೌನ್ ಮಾಡಿದರೆ ಲೀಗಲ್ ರಿಕೋರ್ಸ್ ಏನಿದೆ ಅಂತಂದರೆ, ಆ ಶಟ್ ಡೌನ್ ಆರ್ಡರ್ ಮೇ ಬಿ ಚಾಲೆಂಜ್ಡ್ ಇನ್ ದ ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದು ಥ್ರೂ in High Court under Article 226 for the writ petitions within the state jurisdiction, or Supreme Court in Article 32 in appropriate cases involving the fundamental rights. ಸೊ ಎರಡು ಕೇಸಲ್ಲಿ ಮಾಡ್ಬೋದು. ಆ್ಯಂಡ್ ಕೋರ್ಟ್ ಏನು ಎಕ್ಸಾಮಿನ್ ಮಾಡೋದು ಅಂದರೆ ವೆದರ್ ಇಟ್ ಈಸ್ ಲಾಫುಲ್ ಆ್ಯಂಡ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿನ, ಪ್ರಪೋರ್ಷನೇಟ್ ಸಿಚುವೇಷನ್ ಇದೆಯೋ ಅಲ್ವಾ ಅಂತನ, ಅಥವಾ ಪ್ರಾಪರ್ಲಿ ಲಿಮಿಟೆಡ್ ಇನ್ ಏರಿಯಾ ಇದೆಯೋ ಅಲ್ವಾ ಅಂತನ, ಅಥವಾ ವ್ಯಾಲಿಡ್ ರೀಸನ್ಸ್ ಕೊಟ್ಟಿದ್ದಾರೋ ಇಲ್ವಾ ಅಂತ ನೋಡುತ್ತೆ. ಆಮೇಲೆ ಇಂಡೆಫಿನೆಟ್ ಸಸ್ಪೆನ್ಷನ್ಸ್ ಆರ್ ಅನ್ಲಾಫುಲ್, ಇಂಡೆಫಿನೆಟಾಗಿ ಸಸ್ಪೆಂಡ್ ಮಾಡಿದರೆ ಅನ್ಲಾಫುಲ್, ಅಂದರೆ ಟೈಮ್ ಲಿಮಿಟ್ ಇರಬೇಕು. ಸೊ ಅದನ್ನೆಲ್ಲ ನೋಡಿ ಕೋರ್ಟ್ ಅವರು ಆರ್ಡರ್ ಮಾಡ್ಬೋದು, ನೀವು ಮಾಡಿರುವಂಥ ಇಂಟರ್ನೆಟ್ ಶಟ್ ಡೌನ್ ಆಗಲಿ ಇದು ಅನ್ಲಾಫುಲ್ ಆಗಿದೆ, ಸೊ ಇದನ್ನ ತೆಗೀರಿ ಅಂತ ಹೇಳ್ಬೋದು. ಓಕೆ, ಸೊ ವೇ ಫಾರ್ವರ್ಡ್ ಏನಪ್ಪ ಅಂತಂದರೆ, ವಿ ನೀಡ್ ಟು ಬ್ರಿಂಗ್ ಲೆಜಿಸ್ಲೇಟಿವ್ ರಿಫಾರ್ಮ್ಸ್ ತೊಗೊಂಬರ್ಬೇಕಾಗುತ್ತೆ. ಒಂದು ಸ್ಟ್ರಿಕ್ಟರ್ ಕಂಪ್ಲೇನ್ಸ್ ಆಫ್ ಟೆಲಿಕಾಮ್ ಆ್ಯಕ್ಟ್ ಆಫ್ 2023-24 ರೂಲ್ಸ್ ಅಂತ ತೊಗೊಂಬರ್ಬೇಕಾಗುತ್ತೆ. ಓಲ್ಡ್ ಆ್ಯಕ್ಟ್ ದಟ್ ಈಸ್ ಆರ್ಕೈಕ್ 1885 ಟೆಲಿಗ್ರಾಫ್ಸ್ ಆ್ಯಕ್ಟ್ ಇದೆಯಲ್ಲ, ಅದರ ಕೆಳಗಡೆ ಇಂಟರ್ನೆಟ್ ಶಟ್ ಡೌನ್ ತೊಗೊಂಬರೋದನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಜೊತೆಗೆ ಇನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಬೇಕಾಗುತ್ತೆ. ಅಂದರೆ ರಿವ್ಯೂ ಕಮಿಟಿ ಮೆಕ್ಯಾನಿಸಮ್ನ ಸ್ಟ್ರೆಂಥನ್ ಮಾಡಬೇಕು. ಕೋರ್ಟ್ ಹೇಳಿದೆ ಅಂದರೆ ರೀಸನ್ ಕೊಟ್ಟ ಮೇಲೆ ಆ ರೀಸನ್ ಪಬ್ಲಿಕ್ ಡೊಮೇನಲ್ಲಿ ಅಪ್ಲೋಡ್ ಮಾಡಬೇಕು, ಪಬ್ಲಿಕ್ ಸ್ಕ್ರೂಟಿನಿ ಆಗಬೇಕು. ಅದಾದಮೇಲೆ ಒಂದು ಕಮಿಟಿ ಚೆಕ್ ಮಾಡ್ಬೇಕಂತ ಹೇಳ್ತಲ್ಲ, ಆ ಕಮಿಟಿನ ಸ್ಟ್ರೆಂಥನ್ ಮಾಡಬೇಕು. ಆಮೇಲೆ ಶಟ್ ಡೌನ್ ಆರ್ಡರ್ಸ್ನ ಟೈಮ್ಲಿ ಕರೆಕ್ಟಾಗಿ ಪಬ್ಲಿಷ್ ಮಾಡಬೇಕಾಗುತ್ತೆ. ಸೆಂಟ್ರಲ್ ಪಬ್ಲಿಕ್ ಡಾಟಾಬೇಸ್ ಆಫ್ ಶಟ್ ಡೌನ್ನ ಮೇಂಟೈನ್ ಮಾಡಬೇಕು. ಎನೇಬಲ್ ಈಸಿಯರ್ ಲೀಗಲ್ ಚಾಲೆಂಜಸ್ ಟು ಶಟ್ ಡೌನ್ ಆರ್ಡರ್ಸ್ ಅಂತ ಹೇಳಿದ್ದಾರೆ. ಪಾಲಿಸಿ ಅಪ್ರೋಚ್ ಅಂದರೆ ಲೆಸ್ ರಿಸ್ಟ್ರಿಕ್ಟಿವ್ ಆರ್ ಆಲ್ಟರ್ನೇಟಿವ್ ಸಚ್ ಆಸ್ ಟಾರ್ಗೆಟೆಡ್ ಪ್ಲಾಟ್ಫಾರ್ಮ್ ಬ್ಲಾಕಿಂಗ್ನ ಮಾಡಿ. ಯಾವ ಪ್ಲಾಟ್ಫಾರ್ಮಿಂದ ಥ್ರೆಟ್ ಇರುತ್ತಲ್ಲ ಆ ಪ್ಲಾಟ್ಫಾರ್ಮ್ ಬ್ಲಾಕ್ ಮಾಡೋದು ಮಾಡಿ, ಇನ್ಸ್ಟೆಡ್ ಆಫ್ ಬ್ಲಾಂಕೆಟ್ ಬ್ಯಾನ್ ಆನ್ ಇಂಟರ್ನೆಟ್. ಯಾರಿಗೋ ಒಬ್ಬರಿಗೆ ಅರ್ಜೆಂಟ್ ನೆಸೆಸಿಟಿ ಇರುತ್ತೆ, ಹಾಸ್ಪಿಟಲ್ಗೆ ಹೋಗೋದಾಗಲಿ ಯಾವುದೋ ಒಂದು ಎಕ್ಸಾಮ್ ಅಪ್ಲೋಡ್ ಮಾಡೋದಾಗಲಿ ಇರುತ್ತೆ, ಆ ಟೈಮಲ್ಲಿ ಇಂಟರ್ನೆಟ್ನ ಬ್ಲಾಕೇಡ್ ಮಾಡಿದ್ರೆ ಅಂದರೆ ದೇ ವಿಲ್ ಬಿ ಲೂಸಿಂಗ್ ಅಪಾರ್ಚುನಿಟೀಸ್ ಫಾರ್ ಲೈಫ್ ಆ್ಯಂಡ್ ಆಲ್ಸೋ ಲೈಫ್ ಇಟ್ ಸೆಲ್ಫ್. ಅದಕ್ಕೋಸ್ಕರ ಲೀಸ್ಟ್ ರಿಸ್ಟ್ರಿಕ್ಟಿವ್ ಅಥವಾ ಆಲ್ಟರ್ನೇಟಿವ್ ಮೇಜರ್ಸ್ಗೆ ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ. ಅಡ್ವಾನ್ಸ್ ನೋಟಿಸ್ನ ಕೊಡಿ, ಶಾರ್ಟೆಸ್ಟ್ ಪಾಸಿಬಲ್ ಡ್ಯೂರೇಷನ್ ಇರಲಿ, ಆ ಥರ ಎಲ್ಲ ಹೇಳ್ತಾ ಇದ್ದಾರೆ. ಏನು ಟ್ರಾನ್ಸ್ಪರೆನ್ಸಿ ಮೇಜರ್ಸ್ ಏನಂತಂದರೆ, ಒಂದು ರೆಗ್ಯುಲರ್ ರಿಪೋರ್ಟಿಂಗ್ ಟು ಪಾರ್ಲಿಮೆಂಟ್ ಇರಬೇಕು ಶಟ್ ಡೌನ್ ಮೇಲೆ, ಪಬ್ಲಿಕ್ ಕನ್ಸಲ್ಟೇಷನ್ಸ್ ಕೂಡ ಇರಬೇಕು, ಎನ್ಹ್ಯಾನ್ಸ್ಡ್ ಜುಡಿಷಿಯಲ್ ಓವರ್ಸೆಟ್ ಇರಬೇಕು, ಸಿವಿಲ್ ಸೊಸೈಟಿ ಎಂಗೇಜ್ಮೆಂಟ್ ಇನ್ ಪಬ್ಲಿಕ್ ಪಾಲಿಸಿ ರಿಫಾರ್ಮೇಷನ್. ಯಾಕೆಂದರೆ ಕೊನೆಗೆ ಇದರಲ್ಲಿ ಥ್ರೆಟ್ ಯಾರಿಗಿರುತ್ತೆ, ಮೇಜರ್ಲಿ ಸಿವಿಲ್ ಸೊಸೈಟಿಗಿರುತ್ತೆ. ಸೊ ಸಿವಿಲ್ ಸೊಸೈಟಿ ಅಂದರೆ NGO ಎಲ್ಲ ಇದರಲ್ಲಿ ಅವರ ಹೆಲ್ಪ್ ಕೂಡ ತಗೋಬೇಕು ಪಾಲಿಸಿನ ಫ್ರೇಮ್ ಮಾಡುವಾಗ ಅಂತ ಹೇಳಿದ್ದಾರೆ. ವೆರಿ ಗುಡ್ ಆರ್ಟಿಕಲ್. ಸೊ ಓವರಾಲ್ ಆಗಿ ಕಂಪ್ಲೀಟ್ ಒಂದು UPSC ಮೇನ್ಸ್ ಆನ್ಸರ್ ಥರ ಇದೆ ಇದು. ಇದನ್ನು ನೀವು ಸ್ಕ್ರೀನ್ಶಾಟ್ ಅದು ತೊಗೋಬೋದು, ಅಥವಾ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಲಾ ಎಕ್ಸಲೆನ್ಸ್ IAS
ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿದರೆ ಇದೆಲ್ಲ ಆರ್ಟಿಕಲ್ಸ್ ಕೂಡ ಅದರೆಲ್ಲ ಅಪ್ಲೋಡ್ ಆಗಿರುತ್ತೆ. ಥರ್ಡ್ ಆರ್ಟಿಕಲ್ ಯಾರ ಮೇಲಿದೆ ಅಂತಂದರೆ ಬುತುಕೇಶ್ವರ್ ದತ್ ಯಾಕೆ ಅಂತಂದರೆ ಯೂನಿಯನ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಡಿಫೆನ್ಸ್ ಮಿನಿಸ್ಟರ್ ರೀಸೆಂಟ್ಲಿ ಪೇಡ್ ಟ್ರಿಬ್ಯೂಟ್ ಟು ದ ರೆವಲ್ಯೂಷನರಿ ಆ್ಯಂಡ್ ಫ್ರೀಡಮ್ ಫೈಟರ್ ಬುತುಕೇಶ್ವರ್ ದತ್ ಆನ್ ಇಸ್ ಡೆತ್ ಆ್ಯನಿವರ್ಸರಿ. ಸೊ ಡೆತ್ ಆ್ಯನಿವರ್ಸರಿ ಮೇಲೆ ಅವರಿಗೆ ಟ್ರಿಬ್ಯೂಟ್ ಮಾಡಿದ್ರು ಅಂತ ನ್ಯೂಸಲ್ಲಿದ್ದಾರೆ. ಸೊ ಹೀ ಈಸ್ ಅ ರೆವಲ್ಯೂಷನರಿ, ಅ ಪ್ಯಾಟ್ರಿಯೋಟ್ ಆ್ಯಂಡ್ ಅನ್ ಇನ್ಸ್ಪಿರೇಷನ್. ಸೊ ಇವ್ರ ಬಗ್ಗೆ ನೋಡ್ಕೊಂಡು ಬರೋಣ. ಏನಪ್ಪ ಅಂತಂದರೆ ಇವರ ಬರ್ತ್ 18th December 1910 ಇನ್ ಬರ್ದ್ವಾನ್ ಡಿಸ್ಟ್ರಿಕ್ಟ್ ಆಫ್ ಬೆಂಗಾಲ್. ಹಿ ವಾಸ್ ಆ್ಯನ್ ಇಂಡಿಯನ್ ರೆವಲ್ಯೂಷನರಿ ಆ್ಯಂಡ್ ಅ ಫ್ರೀಡಮ್ ಫೈಟರ್ ಇನ್ ದ ಅರ್ಲಿ 1900s. ಒನ್ ಆಫ್ ದ ಇಂಪಾರ್ಟೆಂಟ್ ಫ್ರೀಡಮ್ ಫೈಟರ್ ಅಂತಲೇ ಹೇಳ್ಬೋದು, ರೆವಲ್ಯೂಷನರಿ ದಟ್ಟು. ಕ್ಲೋಸ್ ಅಸೋಸಿಯೇಟ್ ಆಫ್ ಚಂದ್ರಶೇಖರ್ ಆಜಾದ್ ಆ್ಯಂಡ್ ಭಗತ್ ಸಿಂಗ್, ಆ್ಯಂಡ್ ಹಿ ವಾಸ್ ಪಾರ್ಟ್ ಆಫ್ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್, HRA. ಚಂದ್ರಶೇಖರ್ ಆಜಾದ್ ಸ್ಟಾರ್ಟ್ ಮಾಡಿದ್ದು, ಲೇಟರ್ ಪೀರಿಯಡಲ್ಲಿ HSRA ಆಯಿತು ಭಗತ್ ಸಿಂಗ್ ಜಾಯ್ನ್ ಆದಾಗ. ಸೊ ಬುತುಕೇಶ್ವರ್ ದತ್ ವಾಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ HRA ಆ್ಯಂಡ್ HSRA. ದೆನ್ ಇಂಪಾರ್ಟೆಂಟ್ ಕೀ ಇವೆಂಟ್ಸ್ ಇನ್ ಇಸ್ ಲೈಫ್ ಏನಪ್ಪ ಅಂತಂದರೆ ದ ಸೆಂಟ್ರಲ್ ಅಸೆಂಬ್ಲಿ ಬಾಂಬಿಂಗ್ ಆಫ್ 8th April 1929, ವೆರಿ ಇಂಪಾರ್ಟೆಂಟ್. ಸೊ ಸೆಂಟ್ರಲ್ ಅಸೆಂಬ್ಲಿ, ಇವಾಗ ಕರೆಂಟ್ ಪಾರ್ಲಿಮೆಂಟ್ ಇರುತ್ತಲ್ಲ, ಅದಕ್ಕೆ ಸೆಂಟ್ರಲ್ ಅಸೆಂಬ್ಲಿಲಿ ಹೋಗಿ ಭಗತ್ ಸಿಂಗ್ ಜೊತೆಗೆ ಇವರು ಬಾಂಬ್ನ ಎಕ್ಸ್ಪ್ಲೋರ್ ಮಾಡಿದರು. ಬಾಂಬ್ ಯಾವ ಥರ ಅಂದರೆ ನಾನ್ ಲೀಥಲ್ ಬಾಂಬ್ಸ್ ಇನ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನ್ಯೂ ದಿಲ್ಲಿ 8th April 1929. ಏನಪ್ಪ ಅಂತಂದರೆ ಆ ಬಾಂಬಿಂದ ಬೇರೆಯವರಿಗೆ ಥ್ರೆಟ್ ಆಗಲಿ, ನಾಶ ಮಾಡೋದಾಗಲಿ, ಹಾನಿ ಮಾಡೋದಾಗಲಿ ಡಿಮ್ಯಾಂಡ್ ಇದ್ದಿದ್ದಿಲ್ಲ, ಇದ್ದಿದ್ದಿಲ್ಲ. ಏನಪ್ಪ ಅಂತಂದರೆ 2 ಬಿಲ್ ಪಾಸ್ ಆಗ್ತಾಯಿತ್ತು ನೇಷನಲ್ಲಿ. ಆ ಬಿಲ್ ಮೇಲೆ ನೇಷನ್ಗೆ ಅವೇರ್ನೆಸ್ ತೊಗೊಂಬರಬೇಕು ಅನ್ನೋದಕ್ಕೋಸ್ಕರ ಬಾಂಬ್ನ ಹಾಕಿದರು. ಆ 2 ಬಿಲ್ ಏನಂತಂದರೆ ಪಬ್ಲಿಕ್ ಸೇಫ್ಟಿ ಬಿಲ್, ಟ್ರೇಡ್ ಡಿಸ್ಪ್ಯೂಟ್ಸ್ ಬಿಲ್. ಇವೆರಡು ಬಿಲ್ ಮೇಲೆ ಪ್ರೊಟೆಸ್ಟ್ ಮಾಡೋದಕ್ಕೋಸ್ಕರ ಬಾಂಬ್ನ ಹಾಕಿದರು. ಆ್ಯಂಡ್ ಆಲ್ಸೋ ಹಿಸ್ಟೋರಿಕ್ ಇನ್ಕ್ವಿಲಾಬ್ ಜಿಂದಾಬಾದ್, ಅಂದರೆ ಲಾಂಗ್ ಲಿವ್ ದ ರೆವಲ್ಯೂಷನ್ ಅಂತ ಸ್ಲೋಗನ್ ಕೂಡ ಹೇಳಿದರು. ಆ್ಯಂಡ್ ದೇ ಡಿಸ್ಟ್ರಿಬ್ಯೂಟೆಡ್ ದ ಲೀಫ್ಲೆಟ್ ಸ್ಟೇಟಿಂಗ್ ಇಫ್ ದ ಡೆಫ್ ಆರ್ ಟು ಹಿಯರ್ ದ ಸೌಂಡ್ ಹ್ಯಾಸ್ ಟು ಬಿ ವೆರಿ ಲೌಡ್ ಅಂತ. ಡೆಫ್ ಹ್ಯಾಸ್ ಟು ಹಿಯರ್ ದ ಸೌಂಡ್ ಹ್ಯಾಸ್ ಟು ಬಿ ವೆರಿ ಲೌಡ್ ಅಂತ. ಸೊ ಡೆಫ್ ಅಂದರೆ ಯಾರು? ಇಟ್ ಈಸ್ ದ ಕಂಪನಿ. ಯಾರು ಲೌಡ್ ಆಗಿರಬೇಕು? ಇಟ್ ಈಸ್ ದ ಸಿಟಿಸನ್ಸ್ ಅಂತ ಹೇಳಿದರು. ಭಗತ್ ಸಿಂಗ್ ಆ್ಯಂಡ್ ಬುತುಕೇಶ್ವರ್ ದತ್ ಕೋಹಿಟ್ಲಿ ಕೋರ್ಟೆಡ್ ಅರೆಸ್ಟ್ ಆಫ್ಟರ್ ದ ಇನ್ಸಿಡೆಂಟ್. ಅದನ್ನು ಬಿಟ್ಟರೆ ಬೇರೆ ಬೇರೆ ಇಂಪಾರ್ಟೆಂಟ್ ಇವೆಂಟ್ ಏನಪ್ಪ ಅಂತಂದರೆ ಭಗತ್ ಸಿಂಗ್ ವಾಸ್ ಆಲ್ಸೋ ಟ್ರೈಡ್ ಫಾರ್ ಈಸ್ ಇನ್ವಾಲ್ವ್ಮೆಂಟ್ ಇನ್ ದ ಮರ್ಡರ್ಸ್ ಆಫ್ ಬ್ರಿಟಿಷ್ ಆಫೀಸರ್ ಜಾನ್ ಸಾಂಡರ್ಸ್ ಅಲಾಂಗ್ ವಿತ್ ಸುಖದೇವೇಂದ್ರ ರಾಜ್ಗುರು, ಆ್ಯಂಡ್ ಹಿ ವಾಸ್ ಸೆಂಟೆನ್ಸ್ಡ್ ಟು ಡೆತ್ ಇನ್ 23rd March. ಎಲ್ಲರಿಗೂ ಗೊತ್ತಿರೋ ಇವೆಂಟ್ ಅದು. ಸೊ ಇದಾದಮೇಲೆ ಬುತುಕೇಶ್ವರ್ ದತ್ತೋದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ರಿಸನ್ ಆ್ಯಂಡ್ ಹಂಗರ್ ಸ್ಟ್ರೈಕ್. ದೇ ವರ್ ಫೇಮಸ್ಲಿ ಡಿಫೆಂಡೆಡ್ ಬೈ M. ಅಸಫ್ ಅಲಿ, ಬಟ್ ವೇರ್ ಬೋತ್ ಸೆಂಟೆನ್ಸ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಆದಮೇಲೆ ಲೇಟರ್ ಗೋಲು ಗೊತ್ತಾಗುತ್ತೆ. ಏನು ಅವರು ಸಾಂಡರ್ಸ್ ಮಾಡೋ ಕೇಸಲ್ಲೂ ಕೂಡ ಭಗತ್ ಸಿಂಗ್ ಇನ್ವಾಲ್ವ್ ಆಗಿದ್ರು ಅಂತ ಗೊತ್ತಾಗಿ ಅವ್ರಿಗೆ ಡೆತ್ ಪೆನಾಲ್ಟಿ ಕೊಡ್ತಾರೆ. ಬಟ್ ಬುತುಕೇಶ್ವರ್ ದತ್ಗೆ ಡೆತ್ ಪೆನಾಲ್ಟಿ ಸಿಗಲ್ಲ. ಬಟ್ ಹಿಸ್ಟಾರಿಕ್ ಇಂಪ್ರಿಸನ್ಮೆಂಟ್ ಆದಮೇಲೆ ಹಿ ಆ್ಯಂಡ್ ಬುತುಕೇಶ್ವರ್ ದತ್ ಇನಿಷಿಯೇಟೆಡ್ ಹಂಗರ್ ಸ್ಟ್ರೈಕ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ದ ಅಬ್ಯೂಸಿವ್ ಟ್ರೀಟ್ಮೆಂಟ್ ಆಫ್ ಇಂಡಿಯನ್ ಪೊಲಿಟಿಕಲ್ ಪ್ರಿಸನರ್ಸ್ ಮೇಲೆ ತೀರಾ ಅಬ್ಯೂಸ್ ಮಾಡ್ತಾರೆ ಅಂತ ಹಂಗರ್ ಸ್ಟ್ರೈಕ್ನು ಕೂಡ ಮಾಡಿದರು. ದೇ ಸ್ಟ್ರಗಲ್ ಸೆಕ್ಯೂರ್ಡ್ ಸಮ್ ರೈಟ್ಸ್ ಫಾರ್ ದ ಪೊಲಿಟಿಕಲ್ ಪ್ರಿಸನರ್ಸ್. ಸೊ ನೋಡಿ, ಜೈಲಲ್ಲಿದ್ದರೂ ಕೂಡ ಹೋರಾಟನ ನಿಲ್ಲಿಸ್ತಿದ್ದಿಲ್ಲ ಅವರು. ರಿಲೀಸ್ ಆದಮೇಲೆ ಹಿ ಟುಕ್ ಪಾರ್ಟ್ ಇನ್ ದ ಫ್ರೀಡಮ್ ಸ್ಟ್ರಗಲ್, ನೋಟೇಬಲ್ ಇನ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಹಿ ವಾಸ್ ಜೈಲ್ಡ್ ಅಗೇನ್ ಫಾರ್ 4 years. ನೆಕ್ಸ್ಟ್, ಸೊ ಇವರ ಲೆಗಸಿ ಏನಪ್ಪ ಅಂತಂದರೆ he was a symbol of courage, sacrifice and revolutionary spirit. He inspired the generations to fight for Indian freedom. His actions echoed the power of youth and fearlessness. Very important. ಆವಾಗಿನ ಕಾಲದಲ್ಲಿ ಯೂತ್ ನೋಡಿ ಯಾವ ಥರ ಹೋರಾಟ ಮಾಡ್ತಾಯಿದ್ರು. ಸೊ ದೆರ್ ಇಸ್ ಅ ರಿಪೀಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇನ್ ಇಂಡಿಯಾ ಕರೆಂಟ್ಲಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಲಾಸ್ಟ್ ಡೇಸ್ ಆ್ಯಂಡ್ ಮೆಮೊರಿಯಲ್ ಅಂದರೆ ಈಸ್ ಡೆತ್ ಆಗಿದೆ ಯಾವಾಗ ಅಂದರೆ 20th July 1965, ಅಂದರೆ ಪೋಸ್ಟ್ ಇಂಡಿಪೆಂಡೆನ್ಸ್ ಡೆತ್ ಆಗಿದೆ. ಹಿ ವಾಸ್ ಕ್ರಿಮೇಟೆಡ್ ಆಟ್ ಹುಸೇನ್ವಾಲಾ ನ್ಯಾಷನಲ್ ಮಾರ್ಟೈರ್ಸ್ ಮೆಮೋರಿಯಲ್ ಇನ್ ಪಂಜಾಬ್. This is the same place where his friends, that is Bhagat Singh, ರಾಜ್ಗುರು, ಸುಖದೇವ್ ಎಲ್ಲರನ್ನ ಎಲ್ಲಿ ಕ್ರಿಮೇಟ್ ಮಾಡಿದರೆ ಅಲ್ಲೇ ಅವ್ರನ್ನೂ ಕೂಡ ಕ್ರಿಮೇಟ್ ಮಾಡಿದರು. ಸೊ ದ್ಯಾಟ್ ಈಸ್ ಅಬೌಟ್ ಬುತುಕೇಶ್ವರ್ ದತ್. ವೆರಿ ಇಂಪಾರ್ಟೆಂಟ್. ಓಕೆ, ಬುತುಕೇಶ್ವರ್ ದತ್ ಅವರ ನೇಮ್ ಸೆಂಟ್ರಲ್ ಅಸೆಂಬ್ಲಿ ಬಾಂಬಿಂಗಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಿ ವಾಸ್ ಅ ಕ್ಲೋಸ್ ಏಡ್ ಆ್ಯಂಡ್ ಅಸೋಸಿಯೇಟ್ ಆಫ್ ಭಗತ್ ಸಿಂಗ್ ಆ್ಯಂಡ್ ಆಲ್ಸೋ ಪಾರ್ಟ್ ಆಫ್ HSRA. ಓಕೆ, ಸೊ 4th ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ಅಬೌಟ್ ಎಕ್ಸಸೈಸ್ ಟೈಗರ್ ಲೈಟ್ನಿಂಗ್ 2026. ಸಿಂಪಲಾಗಿ ಹೇಳ್ಬೇಕಂದ್ರೆ ಇಟ್ ಈಸ್ ಅ ಬೈಲ್ಯಾಟರಲ್ ಮಿಲಿಟರಿ ಡ್ರಿಲ್ ಬಿಟ್ವೀನ್ ಬಾಂಗ್ಲಾದೇಶ್ ಆರ್ಮಿ ಆ್ಯಂಡ್ US ಆರ್ಮಿ ಪೆಸಿಫಿಕ್ ಕಮಾಂಡ್. ಸೊ ಇಂಡಿಯಾದಲ್ಲಿ ಇನ್ವಾಲ್ವ್ ಆಗಿಲ್ಲ, ಬಟ್ ಜಸ್ಟ್ ನೇಮ್ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಕೀ ಫ್ಯಾಕ್ಟ್ಸ್ ನೋಡಿದರೆ ಸಾಕು. ಇಟ್ ಈಸ್ ಅ ಬೈಲ್ಯಾಟರಲ್ ಮಿಲಿಟರಿ ಎಕ್ಸಸೈಸ್ ಬಿಟ್ವೀನ್ ದ ಬ್ರಿಟಿಷ್ ಆರ್ಮಿ ಆ್ಯಂಡ್ ದ US ಆರ್ಮಿ ಪೆಸಿಫಿಕ್ ಕಮಾಂಡ್. ಲೊಕೇಶನ್ ಎಲ್ಲಿ ನಡೀತದೆ ಅಂದರೆ
ಜಲಾಲಾಬಾದ್ ಕಂಟೋನ್ಮೆಂಟ್ ಇನ್ ಸೈಲ್ಹಟ್ ಬಾಂಗ್ಲಾದೇಶ್ ಆ್ಯನ್ಯುವಲಿ ನಡೆಯುತ್ತೆ. ಸಿನ್ಸ್ 2017 ಮಾಡ್ತಾ ಇದ್ದಾರೆ. ಫೋಕಸ್ ಯಾವುದ್ರ ಮೇಲೆ ಇರುತ್ತೆ? ಜಂಗಲ್ ಆಪರೇಷನ್ಸ್, ಕೌಂಟರ್ ಟೆರರಿಸಮ್, ಟ್ಯಾಕ್ಟಿಕಲ್ ಮೆಡಿಕಲ್ ಕೇರ್ ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ, ಸೊ ಇದರ ಮೇಲೆ ನಡೀತಾ ಇದೆ. ಸೊ ಆಪರೇಷನ್ ಆರ್ ಎಕ್ಸಸೈಸ್ ಲೈಟ್ನಿಂಗ್ ಟೈಗರ್ ಲೈಟ್ನಿಂಗ್ ಯಾರಂದರೆ ಬಾಂಗ್ಲಾದೇಶ್ ಮತ್ತು US ಆರ್ಮಿ ಪೆಸಿಫಿಕ್ ಕಮಾಂಡ್ ಜೊತೆ ಅಷ್ಟೇ. ಇಂಡಿಯಾ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ ಅಂತಂದರೆ ವೆರಿ ಸಿಂಪಲ್. ಇಟ್ ಈಸ್ 8th ಬ್ರಿಕ್ಸ್ ಹೆಡ್ಸ್ ಆಫ್ ಪ್ರಾಸಿಕ್ಯೂಷನ್ ಸರ್ವಿಸಸ್ ಮೀಟಿಂಗ್. ಏನಪ್ಪ ಅಂತಂದರೆ ರೀಸೆಂಟಾಗಿ ಇಂಡಿಯಾ ಹೋಸ್ಟೆಡ್ ದ 8th ಬ್ರಿಕ್ಸ್ ಹೆಡ್ಸ್ ಆಫ್ ಪ್ರಾಸಿಕ್ಯೂಷನ್ ಸರ್ವಿಸಸ್ ಮೀಟಿಂಗ್ ರೀಸೆಂಟ್ಲಿ. ಸೊ ಇದನ್ನು ಆರ್ಗನೈಸ್ ಮಾಡಿದ್ದಾರಪ್ಪ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಲೀಗಲ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಪ್ರೆಸೈಡಿಂಗ್ ಆಫೀಸರ್ ಏನಪ್ಪ ಅಂದರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅದನ್ನು ಪ್ರೆಸೈಡಿಂಗ್ ಆಫೀಸರ್ ಇರ್ತಾರೆ. ಥೀಮ್ ಏನಪ್ಪ ಅಂತಂದರೆ ಎಕ್ಸ್ಚೇಂಜಿಂಗ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟಿಸಸ್ ಇನ್ ಕ್ರಿಮಿನಲ್ ಅಡ್ಜುಡಿಕೇಷನ್ ಫ್ರಮ್ ದ ಪ್ರಾಸಿಕ್ಯೂಷನ್ಸ್ ಪರ್ಸ್ಪೆಕ್ಟಿವ್. ಓಕೆ, ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿ ಪ್ರಾಕ್ಟೀಸಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ, ಅಂದರೆ ಕ್ರಿಮಿನಲ್ ಅಡ್ಜುಡಿಕೇಷನ್ ಮಾಡ್ತಾರೆ ಅದಕ್ಕೋಸ್ಕರ ಇದರಲ್ಲಿ ಡಿಸ್ಕಸ್ ಮಾಡ್ತಾರೆ. ಮೀಟಿಂಗಲ್ಲಿ ಏನಾಯ್ತಪ್ಪ ಅಂತಂದರೆ ಬ್ರಿಕ್ಸ್ ಹೆಡ್ಸ್ ಆಫ್ ದಿ ಪ್ರಾಸಿಕ್ಯೂಷನ್ ಸರ್ವಿಸಸ್, ಇಟ್ ಈಸ್ ಅ ಕೀ ಪ್ಲಾಟ್ಫಾರ್ಮ್ ಫಾರ್ ಡಯಲಾಗ್ ಆ್ಯಂಡ್ ಕೋಆಪರೇಷನ್ ಅಮಾಂಗ್ ದ ಬ್ರಿಕ್ಸ್ ನೇಷನ್ ಇನ್ ಪ್ರಾಸಿಕ್ಯೂಷನ್ ರಿಲೇಟೆಡ್ ಮ್ಯಾಟರ್ಸ್. ಸೊ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಬೇರೆ ಬೇರೆ ಕಂಟ್ರೀಸಲ್ಲಿ ಯಾವ ರೀತಿ ಪ್ರೊಸೆಸ್ನ ಫಾಲೋ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದರು. ಇಟ್ ಪ್ರಮೋಟೆಡ್ ಎಕ್ಸ್ಚೇಂಜ್ ಆಫ್ ನಾಲೆಜ್ ಆಗಲಿ, ಎಕ್ಸ್ಪೀರಿಯನ್ಸಸ್, ಬೆಸ್ಟ್ ಪ್ರಾಕ್ಟೀಸಸ್ ಟು ಎನ್ಹ್ಯಾನ್ಸ್ ಎಫೆಕ್ಟಿವ್ನೆಸ್, ಇಂಡಿಪೆಂಡೆನ್ಸ್ ಆ್ಯಂಡ್ ಪ್ರೊಫೆಷನಲಿಸಮ್ ಆಫ್ ಪ್ರಾಸಿಕ್ಯೂಷನ್ ಸರ್ವಿಸಸ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮೀಟಿಂಗ್ ಸ್ಟ್ರೆಂಥನ್ಸ್ collaboration in combating transnational crimes, corruption, terrorism, cyber crimes and other emerging criminal challenges. ನಿಮಗೆ ಗೊತ್ತಿರೋ ಹಾಗೆ ಹೈಬ್ರಿಡ್ ವಾರ್ಫೇರ್ ಇವಾಗ ತುಂಬ ಜಾಸ್ತಿ ನಡೀತಾ ಇದೆ. ಸೊ ಕನ್ವೆನ್ಷನಲ್ ವಾರ್ ಕಡಿಮೆ, ಏನಂದರೆ ಡೈರೆಕ್ಟಾಗಿ ವಾರ್ ಮಾಡೋದು ಕಡಿಮೆ, ಇನ್ಸ್ಟೆಡ್ ಆಗಿ ಹೈಬ್ರಿಡ್ ವಾರ್ಫೇರ್ ಜಾಸ್ತಿ ಮಾಡ್ತಾರೆ. ಹೈಬ್ರಿಡ್ ವಾರ್ಫೇರಲ್ಲಿ ಇಂಪಾರ್ಟೆಂಟ್ ಅಂದರೆ ಟ್ರಾನ್ಸ್ನ್ಯಾಷನಲ್ ಕ್ರೈಮ್ ಆಗಲಿ, ಟೆರರಿಸಮ್ ಆಗಲಿ, ಸೈಬರ್ ಕ್ರೈಮ್ಸ್ ಜಾಸ್ತಿ ಇರುತ್ತೆ. ಸೊ ಇಂಥದ್ರಲ್ಲಿ ಬೇರೆ ಬೇರೆ ಕಂಟ್ರಿಯ ಕೋಆಪ್ರೇಷನ್ ಈಸ್ ವೆರಿ ನೆಸಸರಿ. ಅದಕ್ಕೋಸ್ಕರ ದಿಸ್ ಪರ್ಟಿಕ್ಯುಲರ್ ಬ್ರಿಕ್ಸ್ ಮೀಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ರಿಕ್ಸ್ ಒರಿಜಿನಲ್ ಮೆಂಬರ್ಸ್ ಯಾರಪ್ಪ ಅಂತಂದರೆ ಒರಿಜಿನಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಅಷ್ಟೇ ಇತ್ತು. ಬಟ್ ರೀಸೆಂಟ್ ಇಯರ್ಸಲ್ಲಿ ಸೌದಿ ಅರೇಬಿಯಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, UAE ಕೂಡ ಪಾರ್ಟ್ ಆಫ್ ಬ್ರಿಕ್ಸ್ ಆಗಿದೆ ಇವಾಗ. ಓಕೆ, ಸೊ ಬ್ರಿಕ್ಸ್ನ ಎಕ್ಸ್ಪ್ಯಾಂಡ್ ಮಾಡಲಾಗಿತ್ತು ರೀಸೆಂಟ್ ಇಯರ್ಸಲ್ಲಿ. ಸೊ ದೀಸ್ 5 ಕಂಟ್ರೀಸ್ ಹ್ಯಾವ್ ಬೀನ್ ಆ್ಯಡೆಡ್ ಟು ಬ್ರಿಕ್ಸ್ ನೇಷನ್ಸ್. ಓಕೆ, ಆ್ಯಂಡ್ ಇಂಡೋನೇಷಿಯಾ ಕೂಡ ಇದರಲ್ಲಿದೆ. ಅದೊಂದು ಇಂಪಾರ್ಟೆಂಟ್ ರೀಸೆಂಟಾಗಿ ಆ್ಯಡ್ ಮಾಡಿರುವಂಥ ಕಂಟ್ರಿ. ಓಕೆ, 2024 5 ಕಂಟ್ರೀಸ್ನ ಆ್ಯಡ್ ಮಾಡಿದರು. 2025 ಇಂಡೋನೇಷಿಯಾನ ಆ್ಯಡ್ ಮಾಡಲಾಗಿತ್ತು. ಓಕೆ, ನೆಕ್ಸ್ಟ್ ಓಕೆ, ದಿಸ್ ಈಸ್ ಅಬೌಟ್ ಬ್ರಿಕ್ಸ್. ಸೊ ಇದರ ಥೀಮ್ ಏನಪ್ಪ ಅಂತಂದರೆ ಆಯಿತು ಫೋಕಸ್ ಮಾಡಿದ್ವಿ. ಕೀ ಔಟ್ಕಮ್ಸ್ ಏನಪ್ಪ ಅಂದರೆ ಅದು ಎಕ್ಸ್ಪೆಕ್ಟೆಡ್ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಕೋಆಪ್ರೇಷನ್ ಜಾಸ್ತಿ ಆಗುತ್ತೆ, ಶೇರಿಂಗ್ ಆಫ್ ಇನೋವೇಟಿವ್ ಪ್ರಾಕ್ಟೀಸಸ್, ಇಂಪ್ರೂವ್ಡ್ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಟ್ರೈನಿಂಗ್, ಮೆಕ್ಯಾನಿಸಮ್ ಫಾರ್ ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಸ್ಟ್ರೆಂಥನ್ ಆಗುತ್ತೆ, ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಫೇರ್, ಎಫೆಕ್ಟಿವ್ ಆ್ಯಂಡ್ ಪೀಪಲ್ ಸೆಂಟ್ರಿಕ್ ಕ್ರಿಮಿನಲ್ ಜಸ್ಟಿಸ್ ಜಾಸ್ತಿ ಆಗುತ್ತೆ. ಸಿಗ್ನಿಫಿಕೆನ್ಸ್ ಫಾರ್ ಇಂಡಿಯಾ ಅಂತಂದರೆ ಇಟ್ ರಿಯನ್ಫೋರ್ಸಸ್ ಇಂಡಿಯಾಸ್ ಕಮಿಟ್ಮೆಂಟ್ ಟು ಗ್ಲೋಬಲ್ ಜಸ್ಟಿಸ್ ಆ್ಯಂಡ್ ರೂಲ್ ಆಫ್ ಲಾ, ಪ್ರೊವೈಡ್ಸ್ ಅಪರ್ಚುನಿಟಿ ಟು ಶೋಕೇಸ್ ಇಂಡಿಯಾಸ್ prosecution reforms and digital initiatives, strengthens India's leadership role within the BRICS legal cooperation framework. ಏನು ಇಂಪಾರ್ಟೆಂಟ್ ಅಂತಂದರೆ ಇದೆಲ್ಲ ಪಾಯಿಂಟ್ಗಿಂತ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಬ್ರಿಕ್ಸ್ ಹೆಡ್ಸ್ ಆಫ್ ಪ್ರಾಸಿಕ್ಯೂಷನ್ ಸರ್ವಿಸಸ್ ಮೀಟಿಂಗ್. ಅಂದರೆ ಇದರಲ್ಲಿ ಹೆಡ್ಸ್ ಯಾರು ಇರ್ತಾರೆ ಅಂತಂದರೆ ಇಟ್ ಈಸ್ ಆರ್ಗನೈಸ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಲೀಗಲ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್, ಪ್ರಿಸೈಡಿಂಗ್ ಆಫೀಸರ್ ಕರೆಂಟ್ಲಿ ಇಂಡಿಯಾದಲ್ಲಿ ಇರೋದ್ರಿಂದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದರೆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆ ಅಂತಂದರೆ ಒಂದು ಸಿಂಪಲ್ ಪ್ರಿಲಿಮ್ಸ್ ಫ್ಯಾಕ್ಟ್ ಇದು. ವರ್ಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋಆಪರೇಷನ್ ಆರ್ಗನೈಸೇಷನ್ WAICO ವೈಕೋ ಏನಪ್ಪ ಅಂತಂದರೆ ರೀಸೆಂಟ್ಲಿ ಇಟ್ ಈಸ್ ಅ ನ್ಯೂಲಿ ಎಸ್ಟಾಬ್ಲಿಷ್ಡ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಇಂಟರ್ ಗೌರ್ಮೆಂಟಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇದು ಇನಿಷಿಯೇಟಿವ್ ಆಫ್ ಚೈನಾ. ವೆರಿ ಇಂಪಾರ್ಟೆಂಟ್. ಇದನ್ನು ಸ್ಟಾರ್ಟ್ ಮಾಡಿರೋದು ಚೈನಾ ಅವರು. ಇದರ ಹೆಡ್ ಕ್ವಾರ್ಟರ್ಸ್ ಶಾಂಘೈ ಮತ್ತು ಚೈನಾದಲ್ಲಿದೆ. ಸೊ ವೈಕೋ ಈಸ್ ಡಿಸೈನ್ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಕೋಆಪರೇಷನ್, tactical standard setting and global governance specifically for the civilian artificial intelligence. ವೆರಿ ಇಂಪಾರ್ಟೆಂಟ್. ಸಿವಿಲಿಯನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇದನ್ನೆಲ್ಲ ಪ್ರಮೋಟ್ ಮಾಡೋದಕ್ಕೋಸ್ಕರ ಮಾಡಿರುವಂಥ ಇನ್ಸ್ಟಿಟ್ಯೂಷನ್ ವೈಕೋ. ಸ್ಟಾರ್ಟ್ ಮಾಡಿರೋದು ಚೈನಾ. ನಾರ್ಮಲಿ ಇಂಥವೆಲ್ಲ ಸ್ಟಾರ್ಟ್ ಮಾಡಿದೆ ಯಾರು? ಎದರ್ ಯುನೈಟೆಡ್ ನೇಷನ್ ಆರ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಇರುತ್ತೆ. ಬಟ್ ಇದನ್ನ ಸ್ಟಾರ್ಟ್ ಮಾಡಿರೋದು ಚೈನಾದವರು. ವೆರಿ ಇಂಪಾರ್ಟೆಂಟ್. ಅದಕ್ಕೆ ಕೀ ಆಬ್ಜೆಕ್ಟಿವ್ ಅಂತಂದರೆ ಗ್ಲೋಬಲ್ ಕೋಆಪರೇಷನ್ ಆನ್ ದ ಸಿವಿಲಿಯನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎನ್ಕರೇಜಿಂಗ್ ದ ಶೇರ್ ಆಫ್ AI ಟೆಕ್ನಾಲಜೀಸ್, ಎಕ್ಸ್ಪರ್ಟೈಸ್ ಆ್ಯಂಡ್ ರಿಸೋರ್ಸಸ್, ಟೆಕ್ನಿಕಲ್ ಸ್ಟ್ಯಾಂಡರ್ಡ್ಸ್ ಮತ್ತು ಇವ್ಯಾಲ್ಯೂಯೇಷನ್ ಸಿಸ್ಟಮ್ಸ್ನ ಡೆವಲಪ್ ಮಾಡೋದಾಗಲಿ, ಕೆಪಾಸಿಟಿ ಬಿಲ್ಡಿಂಗ್ ಮತ್ತು ಟ್ಯಾಲೆಂಟ್ ಡೆವಲಪ್ಮೆಂಟ್ನ ಇನ್ಕ್ರೀಸ್ ಮಾಡೋದಾಗಲಿ,
ಆಮೇಲೆ AI ಸೇಫ್ ಆಗಿರಬೇಕು, ರಿಲಯಬಲ್ ಆಗಿರಬೇಕು, ಇನ್ಕ್ಲೂಸಿವ್ ಅಂದರೆ ಎಲ್ಲರೂ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು ಮತ್ತು ಎಲ್ಲರಿಗೂ ಕೂಡ ಬೆನಿಫಿಷಿಯಲ್ ಆಗೋ ಥರ ಪ್ರಮೋಟ್ ಮಾಡೋದೇ ಈ ಗ್ರೂಪಿನ ಏಮ್ ಅಂತ ಹೇಳ್ತಿದ್ದಾರೆ. ಸೊ ನೋಟೇಬಲ್ ಫೌಂಡಿಂಗ್ ಮೆಂಬರ್ಸ್ ಯಾರಪ್ಪ ಅಂತಂದರೆ ಇಂಡೋನೇಷ್ಯಾ, ರಷ್ಯಾ, ಬ್ರೆಜಿಲ್, ಕಜಕಸ್ತಾನ್, ಪಾಕಿಸ್ತಾನ್, ಲಾವೋಸ್ ಆ್ಯಂಡ್ ಬೆಲಾರಸ್. ಇಂಡಿಯಾ ಈಸ್ ನಾಟ್ ಅ ಮೆಂಬರ್ ಟು ದಿಸ್ ವೈಕೋ. ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಆಬ್ವಿಯಸ್ಲಿ ಇಟ್ ಈಸ್ ಇನಿಷಿಯೇಟಿವ್ ಆಫ್ ಚೈನಾ, ಅದಕ್ಕೋಸ್ಕರ ಇಂಡಿಯಾ ಇಸ್ ನಾಟ್ ಪಾರ್ಟ್ ಆಫ್ ದಿಸ್ ವೈಕೋ. ಸೊ ಗವರ್ನೆನ್ಸ್ ಸ್ಟ್ರಕ್ಚರ್ ಅಂತಂದರೆ ಇಟ್ ಫೀಚರ್ಸ್ ಆ ಸ್ಟ್ಯಾಂಡಿಂಗ್ ಸ್ಟ್ರಕ್ಚರ್ ಕಂಟೈನಿಂಗ್ ಕೌನ್ಸಿಲ್, ಸೆಕ್ರೆಟರಿಯೇಟ್ ಇರುತ್ತೆ. ಕೌನ್ಸಿಲ್ ಏನಪ್ಪ ಅಂದರೆ ಇಟ್ ಈಸ್ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಕಂಪೋಸ್ಡ್ ಆಫ್ ದ ಮೆಂಬರ್ ಸ್ಟೇಟ್ಸ್, ಸೆಟ್ಸ್ ಸ್ಟ್ರಾಟಜಿಕ್ ಡಿಸಿಷನ್ಸ್ ಆಗಲಿ, ಪಾಲಿಸೀಸ್ ಆಗಲಿ, ಮೇಜರ್ ಇನಿಷಿಯೇಟಿವ್ಸ್ನ ಅಪ್ರೂವ್ ಮಾಡೋದಾರೆ ಅಂದರೆ ಕೌನ್ಸಿಲ್. ಸೆಕ್ರೆಟರಿಯೇಟ್ ಏನಿದೆ ಇದೊಂದು ಪರ್ಮನೆಂಟ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ಎಲ್ಲಿದೆ ಇದು? ಡೇ ಟು ಡೇ ಆಪರೇಷನ್ಸ್ ನಡೆಸೋದಕ್ಕೋಸ್ಕರ ಶಾಂಘೈಲಿ ಇದೆ. ಇಂಪ್ಲಿಮೆಂಟ್ಸ್ ಕೌನ್ಸಿಲ್ ಡಿಸಿಷನ್ಸ್ ಎಕ್ಸೆಟ್ರಾ. ಓಕೆ, ಸೊ ಸಿಗ್ನಿಫಿಕೆನ್ಸ್ ಆಗಲಿ ಹೇಳ್ದಂಗೆ ಒಂದು ಗ್ಲೋಬಲ್ ಪ್ಲಾಟ್ಫಾರ್ಮ್ ಸಿಗುತ್ತೆ ಕೋಆಪರೇಷನ್ ಪ್ರಮೋಟ್ ಮಾಡೋದಕ್ಕೆ, ಎಸ್ಪೆಷಲಿ ಸಿವಿಲಿಯನ್ ಕೋಆಪರೇಷನ್ ಪ್ರಮೋಟ್ ಮಾಡೋದಕ್ಕೆ. ಎಥಿಕಲ್ ಯೂಸ್ ಆಫ್ AI ಪ್ರಮೋಟ್ ಮಾಡುತ್ತೆ. ಗ್ಲೋಬಲ್ AI ಸ್ಟ್ಯಾಂಡರ್ಡ್ಸ್ನ ಮತ್ತು ನಾರ್ಮ್ಸ್ನ ಸೆಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಇವತ್ತಿನ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ನಿಮಗೆ ಬೇರೆ ಯಾವ್ದಾದ್ರು ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಅನಿಸಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾಳೆ ಬರುವಂಥ ಕ್ಲಾಸಲ್ಲಿ ಅದನ್ನೇ ಡಿಸ್ಕಸ್ ಮಾಡ್ತೀನಿ. ಸೊ ನಿಮಗೆ ಬೇರೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಏನಾದರೂ ಸಜೆಷನ್ಸ್ ಇತ್ತು ನನ್ನ ಕಡೆಯಿಂದ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾಗಿತ್ತು ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇದನ್ನು ಹೇಳ್ತಾ ಐ ವಿಲ್ ಎಂಡ್ ದ ಸೆಷನ್. ಜೈ ಹಿಂದ್, ಜೈ ಕರ್ನಾಟಕ.